ಇದು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್. ಬಿಹಾರದಲ್ಲಿ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟ್ ಅಂತ ಹೇಳಿ ಒಂದು ರೀತಿಯಲ್ಲಿ ಮತಪಟ್ಟಿ ಪರಿಷ್ಕರಣೆ ಅನ್ನೋ ಒಂದು ಹೆಸರಲ್ಲಿ ಸುಮಾರು 56 ಲಕ್ಷ ಮತದಾರರಿಗಿಂತ ಹೆಚ್ಚಿನ ಮತದಾರರು ಮತ ಹಾಕುವಂಥ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ. ಆ ವಾಕ್ಯವನ್ನಾದರೂ ನೀವು ಕನ್ಸಿಡರ್ ಮಾಡ್ಕೊಳ್ಳಿ, ಅಥವಾ ಅದೆಲ್ಲ ಫೇಕ್ ಇತ್ತು ಅಂತ ಬೇಕಾದರೂ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಕೆಲವರು ಸತ್ತು ಹೋಗಿದ್ದಾರೆ ಅಂತ ಬೇಕಾದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಎರಡೆರಡು ಕಡೆ ವೋಟರ್ ಲಿಸ್ಟಲ್ಲಿ ಇವ್ರ ಹೆಸರಿತ್ತು ಅಂತ ಬೇಕಾದರೂ ನೀವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಅಥವಾ ಒಂದು ರೀತಿಯಲ್ಲಿ ಒಳ ನುಸುಳುಕೋರರು, ಹೊರಗಡೆಯಿಂದ ಬಂದಿರತಕ್ಕಂಥವರು, ಬೇರೆ ದೇಶದ ಕಡೆಯಿಂದ ನುಸುಳಿದ್ದಾರೆ, ಅಕ್ರಮ ವಲಸಿಗರು, ಇನ್ಫಿಲ್ಟ್ರೇಟ್ಸ್, ಏನು ಬೇಕಾದರೂ ಅದಕ್ಕೆ ಕರೆದುಕೊಳ್ಳಿ ನೀವು. ವಿಷಯ ಏನು ಅಂದರೆ ಒಂದು 56 ಲಕ್ಷದಷ್ಟು ಜನ ಎಲೆಕ್ಷನ್ಗೆ ಒಂದು 5 ತಿಂಗಳಿರಬೇಕಾದ್ರೆ ಮತ ಹಾಕುವ ಹಕ್ಕಿನಿಂದ ವಂಚಿತರಾದರು ಅಂತ ಒಂದು ಆಯಾಮ. ಇದು ವಂಚಿತರಾದರು ಅಂತ ಕೆಲವರು ಹೇಳ್ತಾರೆ, ಇಲ್ಲ ರೀ ಅವರೆಲ್ಲ ಸುಮ್ಮನೆ ಸೇರ್ಕೊಂಡ್ಬಿಟ್ಟಿದ್ರು ಅಂತ. ಬಟ್ ಒಂದು ಲೋಕಸಭಾ ಎಲೆಕ್ಷನ್ ಆರಾಮಾಗಿ ನಡೆದಿದೆ. ಇದೇ ಬಿಹಾರದಲ್ಲೂ ಕೂಡ ಜನ ಮತ ಹಾಕಿದ್ದಾರೆ. ಒಂದು ಲೋಕಸಭಾ ಎಲೆಕ್ಷನ್ನಿಂದ ಒಂದು ವಿಧಾನಸಭಾ ಎಲೆಕ್ಷನ್ ಬರುವಷ್ಟರಲ್ಲಿ 56 ಲಕ್ಷ ಮತದಾರರು ಅಲ್ಲಿ ಎಕ್ಸ್ಟ್ರಾ ಇದ್ದರು ಅನ್ನೋದು ನಿಜವೇ ಆದರೆ ಬಿಹಾರದ ಅಷ್ಟೂ ಲೋಕಸಭಾ ಸ್ಥಾನಗಳಿಗೆ ಮತ್ತೆ ರಿಎಲೆಕ್ಷನ್ ಆಗುತ್ತಾ? ಇದೇ ಜನ ಓಟ್ ಹಾಕಿದ್ದಾರಲ್ಲ ಬಿಹಾರದಿಂದ, ಇದೇ 56 ಲಕ್ಷ ಮತದಾರರು ಇದೇ ಲೋಕಸಭಾ ಎಲೆಕ್ಷನ್ಗೆ ವೋಟ್ ಮಾಡಿದ್ದಾರೆ. ಹಾಗಿದ್ದ ಮೇಲೆ ಯಾರೇ ಫಲಾನುಭವಿ ಆಗಿರಲಿ, JDUನ, RJDನ, BJPನ, ಕಾಂಗ್ರೆಸ್ಸ, ಇನ್ಯಾವುದೋ ಪಾರ್ಟಿನ ಯಾರೇ ಫಲಾನುಭವಿ ಆಗಿರಲಿ, 56 ಲಕ್ಷ ಈ ಥರ ವೋಟ್ಗಳಿದ್ದ. 56 ಲಕ್ಷ ಅಲ್ರಿ, 5,000 ವೋಟ್ ಸಾಕು ಅಲ್ಲಿನ ಲೋಕಸಭಾ ಸೀಟ್ಗಳ ಹಣೆ ಬರಹ ಡಿಸೈಡ್ ಮಾಡೋಕ್ಕೆ. ಇವನು ಗೆದ್ನ, ಅವ್ನು ಗೆದ್ನ, 500 ವೋಟ್ ಸಾಕು, ಸರಿ ಲೆಕ್ಕ ಹಾಕೊಂಡ್ಬಿಟ್ರೆ. ಕ್ಷೇತ್ರವಾರ ಬಂದರೆ 100 ವೋಟ್ ಸಾಕು ಡಿಸೈಡ್ ಮಾಡೋಕ್ಕೆ. ಆಗಿದ್ದಾಗ 56 ಲಕ್ಷ ಮತಗಳಷ್ಟು ಒಂದು ಮತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಅಕ್ರಮವಾಗಿ ಚಲಾಯಿಸಲ್ಪಟ್ಟಿದೆಯಾ? ಇದೇ ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟನ್ನು ಬಿಫೋರ್ ಲೋಕಸಭಾ ಎಲೆಕ್ಷನ್ ಯಾಕೆ ಮಾಡಲಿಲ್ಲ? ಪಾಯಿಂಟ್ ನಂಬರ್ 1. ಅಟ್ ದ ಸೇಮ್ ಟೈಮ್ ರಾಹುಲ್ ಗಾಂಧಿ ಆರೋಪಿಸ್ತಾ ಇದ್ದಾರೆ, ನನ್ನ ಹತ್ತಿರದಲ್ಲಿ 100% ಕಾಂಕ್ರೀಟ್ ಪ್ರೂಫ್ ಇದೆ. ಎಲೆಕ್ಷನ್ಗಳಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ ಏನಾಗ್ತಾ ಇದೆ, ಕರ್ನಾಟಕ ಲೋಕಸಭಾ ಎಲೆಕ್ಷನ್ಲಿ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಮೋಸ ನಡೆದಿದೆ, ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಹಾಗಿದ್ದಾಗ ಈ ಎಲೆಕ್ಷನ್ ಕಮಿಷನ್ನ ವಿಚಾರದಲ್ಲಿ ಗಂಭೀರ ಅನುಮಾನಗಳು ಯಾಕೆದ್ದಿವೆ? ಬಿಹಾರದಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿ ಒಂದು ಭಯಕ್ಕೆ ಒಳಗಾಗಿದೆಯಾ? ತೇಜಸ್ವಿ ಯಾದವ್ನ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ನನ್ನ ಘಟಬಂಧನದ ಮೂಲಕವಾಗಿ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋ ಒಂದು ಮಾತನ್ನು ಘಂಟಾಘೋಷವ ಕಾಂಗ್ರೆಸ್ ಹೇಳುತ್ತಾ, ಒಂದು ಸ್ಮಾಲ್ ಪಾರ್ಟಿ, ಸ್ಮಾಲ್ ಅಸೋಸಿಯೇಟ್ ಆಗಿ, ಸಣ್ಣ ಒಬ್ಬ ಅಸೋಸಿಯೇಟ್ ಆಗಿ ಅದನ್ನು ಹೇಳೋಕ್ಕೆ ಬರುತ್ತಾ? ತೇಜಸ್ವಿ ಯಾದವ್ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಈ ಥರ ಆದರೆ ಎಲೆಕ್ಷನ್ ಅವಶ್ಯಕತೆ ಇಲ್ಲ, ಬಿಹಾರದಲ್ಲಿ ಇರುವಂಥ ಸರ್ಕಾರದ ಅವಧಿಯನ್ನು ಇನ್ನು 5 ವರ್ಷಕ್ಕೆ ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗ್ಬಿಡಲಿ, ಏನಕ್ಕೆ ಎಲೆಕ್ಷನ್ ಡ್ರಾಮಾ ಮಾಡಬೇಕು? ಇದೇ ಧ್ವನಿಯನ್ನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಾ? ಅವ್ರ ಬಳಿ ಅಷ್ಟೊಂದು 100% ಕಾಂಕ್ರೀಟ್ ಪ್ರೂಫ್ ಇದ್ದದ್ದೇ ನಿಜ ಆದರೆ ಅದಕ್ಕೆ ಗಳಿಗೆ, ಮೀನ, ಮೇಷ ಯಾಕೆ ಬೇಕು? ಸುಪ್ರೀಂ ಕೋರ್ಟ್ ಏನು ಪಂಚಾಂಗ ಹಿಡ್ಕೊಂಡು ಕೂತಿಲ್ಲ, ಈ ಟೈಮ್ ಸರಿ ಇಲ್ಲಪ್ಪ, ನೀನು ಈಗ ಮಾಡಬೇಡ, ಎಲೆಕ್ಷನ್ ಹತ್ತಿರ ಬಂದಾಗ ಆಗ ನೀನು ಅರ್ಜಿ ಹಾಕುವಂಥ ರಾಹುಲ್ ಗಾಂಧಿಗೇನು ಕಿವಿ ಮಾತು ಹೇಳಿಲ್ಲ? ಸುಪ್ರೀಂ ಕೋರ್ಟ್ ಈಸ್ ಓಪನ್ ಫಾರ್ ಆಲ್. ಹೀಗಿದ್ದಾಗ ಇಲ್ಲೇ ನಡೀತಾ ಇದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಇರುತ್ತೆ. ಆ ಡಿಬೇಟ್ ಶುರು ಮಾಡಲಿಕ್ಕಿಂತ ಮುಂಚಿತವಾಗಿ ಈ ನಾಯಕ ರಾಹುಲ್ ಗಾಂಧಿ ಏನು ಮಾತಾಡಿದ್ದಾರೆ ನೋಡಿ. की बात नहीं है, सिर्फ बिहार की बात नहीं है, महाराष्ट्र में इन्होंने चीटिंग की. हमने सवाल पूछे इलेक्शन कमीशन से, वोटर लिस्ट दिखाइए, इन्होंने वोटर लिस्ट नहीं दिखाई. हमने कहा कि वीडियोग्राफी दिखा दीजिए, वीडियोग्राफी का कानून बदल दिया. 1 करोड़ नए वोटर्स आए थे महाराष्ट्र में और इलेक्शन चोरी किया. कर्नाटक में हमने रिसर्च की है थोड़ी, कर्नाटक में हमने भयंकर चोरी पकड़ी. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा, ठीक है, ब्लैक एंड व्हाइट में कैसे चोरी की जाती है, कहाँ की जाती है. कर्नाटक में ब्लैक एंड व्हाइट में है हमारे हाथ में, ठीक है, ब्लैक एंड व्हाइट. ठीक है, और यही काम इनको पता लग गया है, इनका जो गेम हम समझ गए हैं. ये लोकसभा चुनाव की बात है, ये लोकसभा चुनाव की बात है, लोकसभा चुनाव की बात है. हमने एक कंस्टिट्यूएंसी चुनी, वहां पे हमने डीप डाइव किया, क्योंकि प्रॉब्लम क्या है, ये वोटर लिस्ट देते हैं पेपर में, और पेपर की जब वोटर लिस्ट आती है उसको एनालाइज किया नहीं जा सकता. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया. ये कैसे करते हैं, कौन वोट करता है,
कहाँ से वोट होता है, कैसे नए वोटर बनते हैं, पूरा का पूरा हमें मालूम। नहीं, अब इनको समझ आ गई बात, ठीक है। और अब इन्होंने क्या किया है कि अब हम बिहार का पूरा सिस्टम नए तरीके से करेंगे, वोटर डिलीट करेंगे और नए तरीके से वोटर लिस्ट लाएंगे। हिंदुस्तान में इलेक्शन चोरी किए जा रहे हैं, ये रियलिटी है हिंदुस्तान। सिर्फ 52 लाख की बात। ಈ ಡಿಬೇಟಲ್ಲಿ ನಮ್ಮನ್ನು ವಿಜೇಂದ್ರ ರೆಡ್ಡಿ ಜಾಯ್ನ್ ಆಗ್ತಾ ಇದ್ದಾರೆ. ಡಿ ಟಿ ವಿಜೇಂದ್ರ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ವಿಜೇಂದ್ರ ಅವರ ಡಿಬೇಟ್ಗೆ. ಪಾರ್ವತೀಶ್ ಬಿಳಿದಾಳೆ ಅವರಿದ್ದಾರೆ, ವಿಶ್ಲೇಷಕರು, ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರು. ಸ್ವಾಗತ ನಿಮಗೆ ಪಾರ್ವತೀಶ್ ಬಿಳಿದಾಳೆ ಅವರೇ. ಇನ್ನು ನಂದನ್ ಕಶ್ಯಪ್ ಅವರಿದ್ದಾರೆ, KPCCಯ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರು ನಿಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ವಿಜೇಂದ್ರ ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜೇಂದ್ರ ಅವರೇ, ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ, ಒಂದು ಈ ಥರದ್ದು ಮೋಸ ನಡೀತಾ ಇದೆ, ಈ ಡಿಲಿಷನ್ನ ಒಪ್ಪಕ್ಕಾಗಲ್ಲ, ಇದೆಲ್ಲ ಸುಳ್ಳು. ಹೀಗಿದ್ರೆ ಇದಕ್ಕೆ ಈ ಸುಖಕ್ಕೆ ಎಲೆಕ್ಷನ್ ಯಾಕೆ ಮಾಡಬೇಕು, ಕಂಟಿನ್ಯೂ ಮಾಡ್ಕೊಂಬಿಡ್ಲಿ ಇವರೇನೆ, ಅಧಿಕಾರದಲ್ಲಿ ಸಮ್ಮಿಶ್ರದಲ್ಲಿ ನಡೀತಾ ಇದೆಯಲ್ಲ, ಇವರೇನು 5 ವರ್ಷಕ್ಕೆ ಬರ್ಕೊಂಬಿಡ್ಲಿ ಅಂತ ಹೇಳಿ ತೇಜಸ್ವಿ ಯಾದವ್ ಮಾತಾಡಿದ್ದು ಅದೇ. ಇಂಡೈರೆಕ್ಟಾಗಿ ಇದನ್ನು ಒಂದು ಹಂತಕ್ಕೆ ಕಾಂಗ್ರೆಸ್ನವರು ಕೂಡ ಈ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಇದೆಯಲ್ಲ, ವಿಶೇಷ ತೀವ್ರ ಪರಿಷ್ಕರಣೆ ಇದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು ರಾಹುಲ್ ಗಾಂಧಿಯದ್ದು ಕೂಡ ಇದೇ ವಾದ. ಹೆಚ್ಚು ಕಡಿಮೆ 52 ಲಕ್ಷದಿಂದ 56 ಲಕ್ಷ ಮತದಾರರು ಲೋಕಸಭೆಗೆ ಮತ ಹಾಕುವ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಇಲ್ಲವೇ ನಕಲಿ ಮತದಾರರು, ಇಲ್ಲ ಒಳನುಸುಳುಕೋರರು, ಇಲ್ಲವೇ ಬೇರೆ ಬೇರೆ ಕಡೆ ಹೆಸರಿರ್ತಕ್ಕಂಥವ್ರು ಅಂತೇನೋ ಇದ್ದಾಗ, ಈ ಒಳನುಸುಳುಕೋರರ ಲಾಭವನ್ನು ಅಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳಿಂದ ಜಾಸ್ತಿ ಪಡ್ಕೊಂಡಿರೋದು ನಿಮ್ಮ ಪಾರ್ಟಿ. ಲೋಕಸಭಾ ಎಲೆಕ್ಷನ್ ಅಂತ ಬಂದಾಗ ಒಳನುಸುಳುಕೋರರ ಲಾಭವನ್ನು ಇಷ್ಟು ಪಡ್ಕೊಂಡಿದ್ದು ಎಲೆಕ್ಷನ್ ಕಮಿಷನ್ ಇವತ್ತು ಸಾರಾ ಸಗಟಾಗಿ 56 ಲಕ್ಷ ವೋಟರ್ಸ್ ಇಲ್ಲಿ ನಕಲಿ ಅಂತ ನೀವು ಹೇಳಿದಾಗ, 56 ಲಕ್ಷ ವೋಟರ್ಗಳಲ್ಲಿ ಯಾರೆಲ್ಲ ಬಿಹಾರ ಲೋಕಸಭಾ ಎಲೆಕ್ಷನ್ನಲ್ಲಿ MP ಗಳಾಗಿದ್ದಾರೋ ಎಲ್ಲರೂ ರಿಸೈನ್ ಮಾಡಬೇಕು, ಎಲ್ಲರೂ ಎಲೆಕ್ಷನ್ ಫೇಸ್ ಮಾಡಬೇಕು. ನೀವು ರೆಡಿ ಇದ್ದೀರಾ ಇದಕ್ಕೆ? ಸರ್, ಮೊದಲೇದಾಗಿ ಏನು ಯುವ ನಾಯಕ ಅಂತ ಹೇಳ್ತೀವಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಿಗೆ, ಯುದ್ಧಕ್ಕಿಂತ ಮುಂಚೆ ಶಸ್ತ್ರತ್ಯಾಗ ಮಾಡೋದು ಅಂತ ಹೇಳ್ತಾರಲ್ಲ, ಅದು ಮಾಡ್ತಾ ಇದ್ದಾರೆ. ಇನ್ನು ಚುನಾವಣೆ 5 ತಿಂಗಳಿದೆ, ಈಗಲೇ ಸುಳ್ಳು ಆರೋಪಗಳು ಸ್ಟಾರ್ಟ್ ಮಾಡಿಕೊಂಡು ಏನು ಎಲೆಕ್ಷನ್ ಕಮಿಷನ್ ಮೇಲೆ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಏನು ರಾಹುಲ್ ಗಾಂಧಿ ಮಾಡಿದಂಥ ಆರೋಪಗಳು ತಮಗೆ ಗೊತ್ತಿದೆ ಸರ್. 12 ಕೇಸ್, ಡೆಫರ್ಮೇಷನ್ಸ್ ಕೇಸಸ್ ರಾಹುಲ್ ಗಾಂಧಿ ಮೇಲಿದೆ. ಒಂದು, ಗಾಂಧೀಜಿಯವ್ರನ್ನ ಕೊಂದವ್ರು RSS ಅವರು ಅಂತ ಹೇಳಿದರು, ಕೋರ್ಟ್ಗೆ ಹೋದರು, ಕ್ಷಮೆ ಕೇಳಿದರು, ಕೇಸ್ ನಡೀತಾ ಇದೆ. 2016ರಲ್ಲಿ ಅಸ್ಸಾಂನ ಬಾರಾಪಟ್ ಟೆಂಪಲ್ ಅಂತ ಇದೆ, ಅಲ್ಲಿ ಹೋದರು, RSS ಅವ್ರು ನನಗೆ ಅಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಿದರು, ಸುಳ್ಳು ಹೇಳಿದರು. ಮತ್ತೆ ಕೋರ್ಟ್ಗೆ ಹೋದರು, ಮತ್ತೆ ಎಲ್ಲ ಕ್ಷಮೆ ಕೇಳಿದರು, ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಗೌರಿ ಲಂಕೇಶ್ ಹತ್ಯೆ ಮಾಡಿದಂಥವ್ರು BJP ಅವರು RSS ಅವರು ಅಂತ ಹೇಳಿದರು, ಮತ್ತೆ ತಿರ್ಗಾ ಕೋರ್ಟ್ಗೆ ಹೋದರು, ಮತ್ತೆ ಕ್ಷಮೆ ಕೇಳಿದರು, ಮತ್ತೆ ಅದೇ ಕತೆ. ನಿಮಗೆ ನೋಟ್ಬಂದಿ ಆದಂತಾಗ 2016 ಸಮಯದಲ್ಲಿ ಏನು ಅಲಹಾಬಾದ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದರು, ಮತ್ತೆ ಅದೇ ಕತೆನೇ, ಮತ್ತೆ ಕ್ಷಮೆ ಕೇಳಿದರು, ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದರು. 2019ರಲ್ಲಿ ಮೋದಿ ಅಂತ ಹೆಸರು ಹಿಡ್ಕೊಂಡವರೆಲ್ಲ ಸುಳ್ಳುಗಾರರು ಅಂತ ಹೇಳಿದರು, ಮತ್ತೆ ಕೋರ್ಟಿಗೆ ಹೋದರು, ಮತ್ತೆ ಕ್ಷಮೆ ಕೇಳಿದರು, ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದರು. ರಫೇಲ್ ಕೇಸು, ಅದರಲ್ಲಿ ಏನು ಹೇಳಿದರು, ಚೌಕಿದಾರ್ ಚೋರೈ ಅಂತ ಹೇಳಿದರು, ಅಲ್ಲೂ ಅದೇ ಕತೆ, ಸೇಮ್, ಮತ್ತೆ ಕ್ಷಮೆ ಕೇಳಿದರು, ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದರು. ಸಾವರ್ಕರ್ ಒಬ್ಬ AD ಅಂತ ಹೇಳಿದರು, ಅವ್ರ ಮೊಮ್ಮಗ ಕೇಸ್ ಹಾಕಿದರು, ಯಾರು, ಸಾವರ್ಕರ್ ಅವ್ರ ಮೊಮ್ಮಗ, ಮತ್ತೆ ಇಲ್ಲ ಕ್ಷಮೆ ಕೇಳಿದ್ರು, ನಾನು ಸಾವರ್ಕರ್ ಅವ್ರಿಗೆ ಹೇಳಿಲ್ಲ ಅಂತ ಹೇಳಿ ಮತ್ತೆ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. RSSನವರು ಕೌರವ್ರು ಇದ್ದಂಗೆ ಅಂತ ಹೇಳಿದ್ರು, ಮತ್ತೆ ಅದೇ ಸೇಮ್ ಪ್ರೋಸೆಸ್. ಅಮಿತ್ ಶಾ ಅಲ್ಲ, ಯಾಕಂದ್ರೆ ಇದು 12 ಕೇಸ್ ಸರ್. ಅಮಿತ್ ಶಾ ಕೊಲೆಗಾರ ಅಂತ ಕೇಸ್ಗಳು 3 ಪಾರ್ಟಿಲೂ ಇದೆ. ಅಲ್ಲಲ್ಲ, ನಾನು ಹೇಳೋದು, ಅವರು ನನಗೆ ಒಂದು ಆಶ್ಚರ್ಯ ಆಗ್ತಿರೋದು ರಮಾಕಾಂತ್ ಸರ್, ಇಲ್ಲಿ ರಾಹುಲ್ ಗಾಂಧಿ ಬಿಟ್ಟುಬಿಡಿ, ನೀವು ತೇಜಸ್ವಿ ಯಾದವ್ ಬಿಟ್ಟುಬಿಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಬಿಹಾರದ ಚುನಾವಣಾ ಆಯೋಗ, ಬಿಹಾರಕ್ಕೆ ಸಂಬಂಧಪಟ್ಟಂತೆ 56 ಲಕ್ಷ ಮತದಾರರ ಕೈಲಿ ಲೋಕಸಭಾ ಚುನಾವಣೆಗೆ ವೋಟ್ಗೆ ಅವ್ರು ಎಲಿಜಿಬಲ್ ಅಂತ ಹೆಂಗೆ ಕನ್ಸಿಡರ್ ಮಾಡಿದ್ರು, ಇವಾಗ ಯಾಕೆ ಹೆಂಗೆ ಬಿಟ್ಟಿದ್ದಾರೆ? ಇಷ್ಟೇ, ಇದು ರಾಹುಲ್ ಗಾಂಧಿನೂ ಬೇಡ, ತೇಜಸ್ವಿ ಯಾದವ್ ಬೇಡ, ನರೇಂದ್ರ ಮೋದಿನೂ ಬೇಡ, ನಿತೀಶು ಬೇಡ. ಇಲ್ಲಿ ಹೆಂಗೆ ಮಾಡಿದ್ರಿ ಇವ್ರು? ಹಂಗಾದ್ರೆ ರೆಡಿ ಇದ್ದೀರಾ ನೀವು? ಸರಿ, ಕೊಡ್ಸ್ಬಿಡಿ ರಾಜೀನಾಮೆ ಲೋಕಸಭಾ ಎಲೆಕ್ಷನ್. ಒಂದು ನಿಮಿಷ, ಅವ್ರು ಹೇಳಿದ ತಕ್ಷಣ ಕೊಡ್ಸೋಕ್ಕಾಗಲ್ಲ ಸರ್. ರಾಹುಲ್ ಗಾಂಧಿನ ಅವ್ರ ಪಕ್ಷದವರೇ ಸೀರಿಯಸ್ ಆಗಿ ತಗೊಳ್ಳಲ್ಲ ಸರ್. ನಾವೊಂದು ಹೇಳಿದ್ರೆ ನೀವೊಂದು ಹೇಳ್ಬೇಡ್ರಿ. ನಾನು ರಾಹುಲ್ ಗಾಂಧಿ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಇಲ್ಲಿ ಚುನಾವಣಾ ಆಯೋಗಗಳಿರೋ ಡೇಟಾ ಹೇಳ್ತಾ ಇದ್ದೀನಿ ನಾನು. 52 ಲಕ್ಷ ಮತದಾರರು, 56 ಲಕ್ಷ ಮತದಾರರು ಈ ವಿಧಾನಸಭಾ ಚುನಾವಣೆಯಿಂದ ಆಚೆ ಇರಬೇಕು. ನುಸುಳುಕೋರರಾದರೂ ಆಗಿರಲಿ, ಮೋಸಗಾರರಾದರೂ ಆಗಿರಲಿ, ಕಳ್ಳು ಓಟುಗಾರರಾದರೂ ಆಗಿರಲಿ, ಏನೇ ಆಗಿರಲಿ, ಆ 56 ಲಕ್ಷ ಮತದಾರರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಮತ ಹಾಕುವಕ್ಕೆ ಎಲಿಜಿಬಲ್ ಇತ್ತು ಅಂತ ಚುನಾವಣಾ ಆಯೋಗ ಹೇಳಿದ ಮೇಲೆ, ಲೋಕಸಭೆಗೆ ಅವ್ರು ಕ್ಯಾನ್ಸಲ್ ಮಾಡಿದ್ಮೇಲೆ ಲೋಕಸಭೆಯಲ್ಲಿ 56 ಲಕ್ಷ ಮತದಾರರು ಓಟ್ ಹಾಕಿದರೆ ಮೋಸ ಅಲ್ವಾ ಅದು? ಕಾಂಗ್ರೆಸ್ ಅವರಾದ್ರೂ ಗೆದ್ದಿರಲಿ, ನೀವಾದ್ರೂ ಗೆದ್ದಿರಲಿ, ರಿಸೈನ್ ಮಾಡಿಸಿ. ಈಗ ನೋಡಿ ಸರ್, 1950 ತನಕ ಅಲ್ಲಿಂದ ಇಲ್ಲಿ ತನಕ 25 ಜನ ಎಲೆಕ್ಷನ್ ಕಮಿಷನ್
ಆರಿಸಿದಂಥದ್ದು. ಏನೋ ಇವರೇ ನಡೆಸ್ತಾ ಇದ್ರು, ಏನೋ ಇವರೇ ಆರಿಸ್ಬಿಡ್ತಾ ಇದ್ರು, ಇವರೇ ಆಯ್ಕೆ ಮಾಡಿಬಿಡ್ತಾ ಇದ್ರು. ಮೋದಿಯವ್ರು ಬಂದ ನಂತರ ಒಂದು ಎಲೆಕ್ಷನ್ ಕಮಿಷನ್ಗೆ ಒಂದು ಪ್ಯಾನಲ್ ರೆಡಿ ಮಾಡಿಬಿಟ್ಟು ವಿರೋಧ ಪಕ್ಷದವ್ರನ್ನು ಕುಂದಿರಿಸಿದ್ದಾರೆ. ಸೊ ಆ ಒಂದು ಡಿಸ್ಕಷನ್ ಆದ ನಂತರನೇ ಎಲೆಕ್ಷನ್ ಕಮಿಷನ್ ಆಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದೆ. ಒಂದು ಪ್ಯಾನಲ್ ಅವರು ಬಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪ್ಯಾನಲ್ ಇಂದ ಆಚೆ ಹಾಕಿದ್ರು. ಅದನ್ನ ಮಾತಾಡಿ ಉಪಕಾರ ಮಾಡಿರಲಿಲ್ಲ. ವಿರೋಧ ಪಕ್ಷದ ನಾಯಕರು ಒಳಗೊಂಡಂತ ಒಂದು ಪ್ಯಾನಲ್ ರೆಡಿ ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಯಾಕೆ ಆಚೆ ಅದಾದ ನಂತರ ನೀವೇ ಮಾಡ್ಕೊಂಬಿಡಿ ಚುನಾವಣೆ. ನಂಗಾದ್ರೆ ಸರಿಗ ನೋಡಿ, ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ವಿಜೇಂದ್ರ ಅವರ ಬಿ ಸ್ಪೆಸಿಫಿಕ್ ನಾನ್ ಕೇಳ್ತಾ ಇದ್ದೀನಿ. ದೊಡ್ಡ ಉಪಕಾರ ಇಲ್ಲ ಯಾರು ಯಾವ ರಾಜಕೀಯ ಪಾರ್ಟಿ ಹೇಳ್ತಾ ಇಲ್ಲ ಸರ್. ಸಿಸ್ಟಮ್ ತರ್ಲಿಕ್ಕೆ ನೋಡ್ತಾ ಇದೀವಿ. ಸಿಸ್ಟಮ್ ಪೊಲಿಟಿಕಲ್ ಪಾರ್ಟಿ ಯಾರೇ ಪೊಲಿಟಿಕಲ್ ಪಾರ್ಟಿ ಚುನಾವಣಾ ವಿಚಾರದಲ್ಲಿ ಬೇರೆ ಸಿಸ್ಟಮ್ ತಗೊಬನ್ನಿ. ನಿಮ್ಗೇನಿದೆ ಅದು ನೀವು ಸಿಸ್ಟಮ್ ಮಾಡಿ. ನಾವು ಯಾರು ತಕರಾರು ಮಾಡ್ತಾ ಇಲ್ಲ. ಇಡೀ ಚುನಾವಣಾ ಆಯೋಗದ ವಿಚಾರದಲ್ಲಿ ಅದರ ಮುಖ್ಯಸ್ಥರನ್ನ ನೇಮಿಸತಕ್ಕಂಥ ಒಂದು ಬೆಳವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಆಚೆ ಇಟ್ಟಾಗ ಸುಪ್ರೀಂ ಕೋರ್ಟ್ ಇದೊಂದು ಗಂಭೀರ ವಿಚಾರ, ಇದು ಈ ತರ ಆಗ್ಬಾರ್ದು ಅಂತ ನ್ಯಾಯಮೂರ್ತಿಗಳು ಕಳವಳ ವ್ಯಕ್ತಪಡಿಸಿದ್ರಿ. ಈ ಉಪಕಾರ ಯಾರಿಗೆ ಬಂತಿದೆ? ಇದು ಉಪಕಾರ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲರನ್ನು ಒಳಗೊಂಡ ಈ ವಿರೋಧ ಪಕ್ಷದವ್ರು ಇರಲಿಲ್ಲ, ಮುಂಚೆ ಹಿಂದಿನ ದಿನಗಳಲ್ಲಿ ಇರಲಿಲ್ಲ. ನೀವು ವಿರೋಧ ಪಕ್ಷದವ್ರು ಕರ್ಕೊಂಡ್ ಬಂದಿದೆ ನೋಡಿ ಸರ್. ಈಗ ರಾಜೀವ್ ಗಾಂಧಿ ಎಲೆಕ್ಷನ್ ರಾಜೀನಾಮೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ಬಿಟ್ಬಿಟ್ರಿ. ಈಗ ರಾಜೀವ್ ಗಾಂಧಿ ಎಲೆಕ್ಷನ್ ನಿಂತ್ಕೊಂಡಂತ ಸಮಯದಲ್ಲಿ ಎಲೆಕ್ಷನ್ ಬಂದ್ರಿ. ರಾಜೀವ್ ಗಾಂಧಿ ಎಲೆಕ್ಷನ್ ನಿಂತ್ಕೊಂಡ ಸಮಯದಲ್ಲಿ ಅವ್ರ ಹತ್ಯೆ ಆಯ್ತು ಸರ್. ಒಂದ್ ನಿಮಿಷ ಸರ್, ಹಿಟ್ ಅಂಡ್ ರನ್ ಅದು ರಾಜೀವ್ ಗಾಂಧಿ ಹತ್ಯೆ ಆದಾಗ ಸರ್ ಅವರು ಬಿಡ್ರಿ, ಅದೆಲ್ಲ ಚುನಾವಣೆ ಪೋಸ್ಟ್ಪೋನ್ ಮಾಡಿದ್ರು ಸರ್. ಇವಾಗ ನೋಡಿ ಬಳಸ್ಕೊಂಡಿದ್ದಾರೆ ಅಂತ ಚುನಾವಣೆ ಆಯೋಗ ಹೆಂಗ್ ಬಳಸ್ಕೊಂಡ್ರೆ ಹೇಳ್ತಾ ಇದೀನಿ ನಿಮ್ಗೆ. ನೋಡಿ, ನಾವು ಒಂದು ಇವತ್ತಿನ ದಿನಕ್ಕೆ ಯಾವ್ದೋ ಒಬ್ಬ ಎಬ್ಬಿ ಕ್ಯಾಂಡಿಡೇಟ್ ನಾನು ಅವ್ರಿಗೂ ಕೇಳ್ಬೇಕು. ಪ್ಯಾನಲಿಸ್ಟ್ ಅವರು ಇದ್ದಾರೆ, ನೀವು ಒಬ್ಬರೇ ಇರೋದಿಲ್ಲ. ಒಂದ್ ನಿಮಿಷ ಗಲಾಟೆ ಮಾಡೋದೇ ಚರ್ಚೆ ಅಲ್ಲ ರೀ. ಕೇಳಿದ ಪ್ರಶ್ನೆ ಬಿಟ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದ ಲಿಸ್ಟ್ ಬರ್ಕೊಂಬಂದ್ಬಿಟ್ಟು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಕಶ್ಯಪ್ ಅವರೇ, ಇದು ನೀವು ಒಪ್ಪಬೇಕು. 56 ಲಕ್ಷ ವೋಟರು, 50 ಲಕ್ಷ ಮೇಲ್ಪಟ್ಟ ಮತದಾರರು ಅಲ್ಲಿ ಮೋಸ ಆಗಿರೋದು ನಿಜ ಆದರೆ, ಈ ಡಿಲಿಷನ್ ನಿಜ ಆದರೆ, ಚುನಾವಣಾ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಕಾಂಗ್ರೆಸ್ ಕೊಟ್ಟಿದ್ದಾರೆ, RJD ಕೊಟ್ಟಿದ್ದಾರೆ, BJP ಕೊಟ್ಟು ಹೇಳ್ತಾ ಇಲ್ಲ. ರಿಸೈನ್ ಮಾಡಿಸಿ ಎಲ್ಲ ಲೋಕಸಭಾ ಸದಸ್ಯರಿಗೂ ಅಲ್ಲಿ ಬನ್ನಿ ಇನ್ನೊಂದು ಎಲೆಕ್ಷನ್ ಮಾಡಿ. ಅಲ್ಲಿ ಅದು ಮುಂದಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟ ತೀರ್ಮಾನ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ಒಂದು ಎಲೆಕ್ಷನ್ ಅಂದ್ರೆ ಆಟ ಆಗ್ಬಿಟ್ಟಿದೆ. ಗಂಭೀರವಾಗಿ ಒಂದೊಂದು ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಯಾವುದೋ ಕ್ಷಮೆ ಕೇಳಿದ್ರು, ಯಾವುದೋ ರಾಜೀನಾಮೆ ಕೇಳ್ಬಿಟ್ರು, ಎಲ್ಲೋ ಓದ್ಬಿಟ್ರು. ಇದು ಕೇಳಿದ್ರೆ ಅದನ್ನ ಹೇಳೋದಲ್ಲಿ ಒಂದು ಇನ್ನೊಂದು ನೀವು ಒಳ್ಳೆ ಪಾಯಿಂಟ್ ಎತ್ತಿದ್ರಿ. CJ ಅವ್ರನ್ನ ಇವಾಗ ಉಪಕಾರ, ದೊಡ್ಡ ಉಪಕಾರ ಮಾಡ್ಬಿಟ್ರಿ. ಪ್ಯಾನಲ್ ಅಲ್ಲಿ 4 ಜನ ಮೆಂಬರ್ ಇರಬೇಕು. ಒಂದ್ ನಿಮಿಷ, ಪ್ಯಾನಲ್ ಅಲ್ಲಿ ಇವಾಗ 3 ಜನ ಇರೋದು. ಎಲೆಕ್ಷನ್ ಕಮಿಷನ್, ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಕ್ಕೆ 3 ಜನ. ಒಬ್ರು ಪ್ರೈಮ್ ಮಿನಿಸ್ಟರ್, ಇನ್ನೊಬ್ರು ಪಿಕ್ ಮಾಡಿರುವ ಒಬ್ರು ಮಂತ್ರಿ, ಆಬ್ವಿಯಸ್ಲಿ ಅಮಿತ್ ಶಾ, ಥರ್ಡ್ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅಲ್ಲಿ ಮಾತಿಗೆ ಬೆಲೆ ಇಲ್ಲ. ಯಾಕಂದ್ರೆ 1/3 ಆಫ್ ದಿ ಮೆಜಾರಿಟಿ ಅವರಿಬ್ರೇ ಇರ್ತಾರಲ್ಲ. ಬೆಸ್ಟ್ ಆಫ್ 3 ಇಬ್ರೇ ಅವರು ಡಿಸೈಡ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ, RSS ಅವ್ರನ್ನು ಕೂರಿಸ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ. ನಿಮ್ ಸರ್ದಿ ಬಂದ ನಾನು ಬ್ಲಾಕ್ ಮಾಡ್ಲಾ ನಿಮ್ಮನ್ನ, ವಿಜಯ್ ನಿಮ್ಮನ್ನ ಬ್ಲಾಕ್ ಮಾಡ್ಲಾ. ನಿಮ್ ಟೈಮ್ ಅವ್ರು ಮಾತಾಡ್ಸಿದ್ನ, ನಾನು ಅವ್ರನ್ನ ಮಾತಾಡ್ಸಿದ್ನ, ನೀವು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಸಿದ್ನ. ನಾನು ತಾಳ್ಮೆ ಇರಲಿ. ಮುಂದಿನ ದಿನಗಳಲ್ಲಿ ಅವ್ರು RSS ರಬ್ಬರ್ ಸ್ಟಾಂಪ್ ಕೂರಿಸೋದ್ರು, ಅದಕ್ಕೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಸರ್, ಮಹಾರಾಷ್ಟ್ರದ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ವಿತ್ ರೆಕಾರ್ಡ್ಸ್ ಐ ಆಮ್ ಟಾಕಿಂಗ್. ಇದನ್ನು ಮುಂದಿನ ದಿನಗಳಲ್ಲಿ ತಮಗೂ ಕೊಡ್ತೀವಿ, ನೀವು ವೆರಿಫೈ ಮಾಡಿ. ಶಿರ್ಡಿ ಕಾನ್ಸ್ಟೆನ್ಸಿಲಿ ಒಂದು ಸಿಂಗಲ್ ಬೆಡ್ರೂಮ್, ಒಂದು ಸಿಂಗಲ್ ಮನೇಲಿ ಸರ್ ಎಷ್ಟು ವೋಟ್ ಆ್ಯಡ್ ಆಗಿದೆ ಅಂದರೆ, ಒಂದು ಕಾಲೋನಿಲಿ 6000 ವೋಟ್ ಆ್ಯಡ್ ಆಗಿದೆ. ಒಂದು ಮನೇಲಿ 138 ವೋಟ್ ಆ್ಯಡ್ ಆಗಿದೆ ಸರ್. ವಿತ್ ಡೇಟಾ ಐ ಆಮ್ ಶೋಯಿಂಗ್ ಟು ದ ಪಬ್ಲಿಕ್ ನಿಮ್ಮ TV5 ಮುಖಾಂತರ ನಾನು ಈ ಡೇಟಾ ತೋರಿಸ್ತಾ ಇದ್ದೀನಿ. ಒಂದು ಮನೆಯಲ್ಲಿ 138 ವೋಟು, ಒಂದು ಮನೆಯಲ್ಲಿ 138 ವೋಟ್ ಆ್ಯಡ್ ಆಗಿದೆ. ಒಂದು ಕಾಲೋನಿಲಿ 6000 ವೋಟ್ ಆ್ಯಡ್ ಆಗಿದೆ. ಇನ್ನೊಂದು ವಿಧಾನಸಭೆಗೂ ಲೋಕಸಭೆಗೂ ಒಂದು ವ್ಯತ್ಯಾಸ ಹೇಳ್ತೀನಿ. ಲಾತೂರ್ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ವಿಲಾಸರಾವ್ ದೇಶ್ಮುಖ್ ಅವರ ಧೀರಜ್ ವಿಲಾಸರಾವ್ ದೇಶ್ಮುಖಲ್ಲಿ ವೋಟ್ ಸೆಕ್ಯೂರ್ಡ್ ಇನ್ ದ ಅಸೆಂಬ್ಲಿ 1,05,456 ವೋಟು. ಅದೇ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅದೇ ಲಾತೂರ್ ಕಾನ್ಸ್ಟಿಟ್ಯೂನ್ಸಿ, ಲಾತೂರ್ ರೂರಲ್ ಕಾನ್ಸ್ಟಿಟ್ಯೂನ್ಸಿಲಿ 1,06,555. ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ 55,000 ಸರ್. ಈ ಡೇಟಾ ನಿಮಗೂ ಕೊಡ್ತೀನಿ, ನೀವು ವೆರಿಫೈ ಮಾಡ್ಕೊಳ್ಳಿ. ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಸರ್, ಮಾಡಿದವರ ವೋಟರ್ ಲಿಸ್ಟಲ್ಲಿ ಇರೋರ ಸರ್ ವೋಟ್ ಸೆಕ್ಯೂರ್ಡ್ ಸರ್. ಓಕೆ, ವೋಟ್ ಸೆಕ್ಯೂರ್ಡ್ ಸರ್. ಓಕೆ, ಹಿಂಗೋಲಿ ನಮ್ಮ ರಾಜೀವ್ ಸತಾವ್ ಅವರ ಕಾನ್ಸ್ಟಿಟ್ಯೂನ್ಸಿ 92,053 ವೋಟು ಸರ್ ಅಸೆಂಬ್ಲಿಲಿ ಬಿದ್ದಿದ್ದು. ಅದೇ ಕಾನ್ಸ್ಟಿಟ್ಯೂನ್ಸಿಲಿ ಉಮರ್ ಖೇಡ್ ಅಂತ ಒಂದು ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ ಸರ್. ಹಿಂಗೋಲಿ ಅಸೆಂಬ್ಲಿ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿ ಸರ್. ಉಮರ್ ಖೇಡ್ ಒಂದು SC ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ
92,053 ವೋಟ್ ಸೆಕ್ಯೂರ್ಡ್ ಇನ್ ಅಸೆಂಬ್ಲಿ, ವೋಟ್ ಸೆಕ್ಯೂರ್ಡ್ ಇನ್ ಪಾರ್ಲಿಮೆಂಟು 82,435. ಕೇವಲ 4 ತಿಂಗಳಲ್ಲಿ 23,196 ವೋಟ್ಸು ಒಂದು ಕಾನ್ಸ್ಟಿಟ್ಯೂನ್ಸಿಲಿ, ಉಮರ್ ಖೇಡ್ ಅನ್ನೋ ಮಹಾರಾಷ್ಟ್ರ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಜಾಸ್ತಿ ಆಗಿದೆ. ಕಮಿಂಗ್ ಬ್ಯಾಕ್ ಟು ದ ಕರ್ನಾಟಕ, ನೀವೇ ಮಾಧ್ಯಮದವರು 2022ರಿಂದ 21ರಿಂದ 23ವರೆಗೂ ಚಿಲುಮೆ ಅಂತ NGO ಇತ್ತು, ನಿಮಗೆ ಗೊತ್ತು, ನೀವೇ ವಿಸ್ತೃತವಾಗಿ ವರದಿ ಮಾಡಿದ್ರೆ. ತನಿಖೆ ಮಾಡಬೇಡಿ ಅಂತ ನಾವು ತಡೆದು ಇಲ್ಲ, ಇಲ್ಲ. ಬೇಡಿ ಕೂರಿಸ್ಬಿಟ್ಟಿದ್ದೀವಿ. ಚಿಲುಮೆ ಮಾತಾಡಿದ್ದಾಯ್ತು, ನ್ಯೂಸ್ ಮಿನಿಟ್ ವರದಿ ಮಾಡಿದ್ದಾಯ್ತು ಅದ್ರ ಬಗ್ಗೆ, ಇನ್ನೊಬ್ರು ಪ್ರತಿಧ್ವನಿ ಅವರು ಮಾತಾಡಿದ್ದಾಯ್ತು ಅದ್ರ ಬಗ್ಗೆ, ನಮ್ಮ ಸಂಸ್ಥೆ ಮಾತಾಡಿದ್ದಾಯ್ತು ಅದ್ರ ಬಗ್ಗೆ, ಇದೇ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ID ಕಳ್ಳತನಗಳ ಬಗ್ಗೆ ಸಮೀಕ್ಷೆ ಮಾಡಿದವರು ಫೇಕ್ ಆಗಿ ಚುನಾವಣಾ ಅಧಿಕಾರಿಗಳ ತರದಲ್ಲಿ ವಿಸಿಟ್ ಮಾಡಿದ್ರ ಬಗ್ಗೆ ಯಾಕೆ ನೀವು ತನಿಖೆ ಮಾಡಲ್ಲ? ನೋಡಿ, ಸರ್ಕಾರ ಕಣಿ ಕೇಳಿ ಕೂತ್ಕೊಳ್ಳೋದ್ರ ಬಗ್ಗೆ ಚಿಲುಮೆ ಕಮಿಷನರ್ ಇದ್ರ, BBMP ಕಮಿಷನರ್ ಇದ್ರ ಇರ್ಲಿಲ್ವಾ? ID ಕೊಟ್ಟವ್ರು ಯಾರು? ನೀವೇ ಮಾತಾಡಿದಲ್ರಿ ಅದನ್ನ. ಕಂಪ್ಲೇಂಟ್ ಕೂಡ ನಾಟಕ ಜೋರಾಗಿ ಮಾಧ್ಯಮದವರ ಸಹಕಾರದಿಂದ, ನಾಟಕ ಬೇರೆ ನಿಮ್ಮ ಕಡೆಯಿಂದ ನಾಟಕ ಡ್ರಾಮಾ ಮಾಡ್ಕೊಂಡು ಆ ವಿಷಯ ಹೈಕೋರ್ಟ್ ಅಲ್ಲಿ ಇದೆ. ಅದ್ರ ನಿಟ್ಟಿನಲ್ಲಿ ಸರ್ಕಾರನೂ ಅವ್ರು ಏನೇನ್ ಮಾಡಬೇಕು, 8ರಿಂದ 10 ಜನ BLOಗಳನ್ನ BBMP ಅಫಿಷಿಯಲ್ಸ್ನ ಸಸ್ಪೆಂಡ್ ಮಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ ಸರ್, 52 ಲಕ್ಷ ಬಿಹಾರಲ್ಲಿ ಆ್ಯಡ್ ಆಗಿದ್ದಾರೆ ಸರ್. ಇವರು ಯಾರನ್ನ ಡಿಲೀಟ್ ಮಾಡ್ತಾ ಇರೋದು? OBCಗಳನ್ನ, ದಲಿತರನ್ನ, ಮೈನಾರಿಟಿಗಳನ್ನ ಡಿಲೀಟ್ ಮಾಡ್ತಿದ್ದಾರೆ. ಬಾಂಗ್ಲಾದೇಶದಿಂದ ಬರ್ತಿದ್ದಾರೆ ಅಂತಾರಲ್ಲ, ಬಾಂಗ್ಲಾದೇಶದಿಂದ ನುಸ್ಲಿಕೋರು ಬರ್ತಿದ್ದಾರೆ ಅಂತಾರಲ್ಲ, ಇವರು ಬಾಂಗ್ಲಾದೇಶದವರು ಬಿಹಾರಕ್ಕೆ ಏನಕ್ಕೆ ಹೋಗ್ತಾರೆ ಸರ್? ಫಾರ್ ಸೇಕ್ ಆಫ್ ಡಿಬೇಟು ಬಿಹಾರಕ್ಕೆ ಏನಕ್ಕೆ ಹೋಗ್ತಾರೆ? ಉದ್ಯೋಗಕ್ಕೆ ಹೋಗ್ತಿದ್ದಾರೆ ಅಂತ ಇವ್ರು ಹೇಳ್ತಾರೆ, ಫಾರ್ ಸೇಕ್ ಆಫ್ ಡಿಬೇಟು. ಆ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿದ್ಯಾ? ಇಲ್ಲ. ಬಿಹಾರದವರೇ ಸೌತ್ ಇಂಡಿಯಾಗೆ ಬರ್ತಾ ಇದ್ದಾರೆ, ಕರ್ನಾಟಕಕ್ಕೆ ಬರ್ತಿದ್ದಾರೆ, ತಮಿಳ್ನಾಡಿಗೆ ಹೋಗ್ತಿದ್ದಾರೆ, ಆಂಧ್ರಾಗೆ ಹೋಗ್ತಿದ್ದಾರೆ. ನುಸುಳುಕೋರರು ಬಿಹಾರಕ್ಕೆ ಏನಕ್ಕೆ ಬರ್ತಾರೆ? ಬಿಗ್ಗೆಸ್ಟ್ ಕ್ವಶನ್ ಇಸ್, ನೀವು ಕೇಳಬೇಕು. ನಿಯರೆಸ್ಟ್ ಪ್ಲೇಸ್ ಅಂತ ಬರ್ತಾರೆ. ಅಲ್ಲ, ನಿಯರೆಸ್ಟ್ ಪ್ಲೇಸ್ ಅಂತ ಬರ್ತಾರೆ. ಏನಕ್ಕೆ ಅವ್ರು ಹೇಳ್ತಾ ಇರೋದು? ಉತ್ತರ ಏನ್ ಹೇಳ್ತಾ ಇರೋದು? ಕೆಲ್ಸಕ್ಕೆ ಬರ್ತಿದ್ದಾರೆ ಬಾಂಗ್ಲಾ ನುಸುಳುಕೋರರು ಬಿಹಾರಕ್ಕೆ ಅಂತ. ಉದ್ಯೋಗ ಅವಕಾಶಕ್ಕಾಗಿ ಬಿಹಾರದವರು ಕರ್ನಾಟಕಕ್ಕೆ, ತಮಿಳುನಾಡಿಗೆ, ಆಂಧ್ರಾಗೆ, ಮಹಾರಾಷ್ಟ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಬಿಹಾರದಲ್ಲಿ ಯಾವ ಉದ್ಯೋಗ ಉತ್ಪಾದನೆ ಆಗ್ತಿದೆ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪರ್ವತೀಶ್ ಬೀಳದಾಳೆ ಅವರ ಈಗ ಪ್ರಶ್ನೆ ಬರೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಒಂದು ಗಂಭೀರ ಪ್ರಶ್ನೆ ಕಳೆದ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಇಂದ ಕೂಡ ನಡೀತಾ ಇದೆ. ಕೇಳಿ ಬಂದಿದ್ದೇನು ಅಂದರೆ, ವೋಟಿಂಗ್ 5 ಗಂಟೆಗೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ, ನಾವು 6 ಗಂಟೆಗೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ, ಅದರಿಂದ ಆಚೆಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ 64 ಲಕ್ಷ ವೋಟ್ಗಳು ಚಲಾವಣೆ ಆಯಿತು. ಇದೊಂದು ಭಾಗ. ಮತ ಎಣಿಕೆಗೆ 1 ಗಂಟೆ ಮುಂಚೆ ಇರಬೇಕಾದ್ರೆ 10 ಲಕ್ಷ ಮತಗಳು ಜಾಸ್ತಿ ಆಯಿತು. ಏನಾಗುತ್ತೆ ನಿಮಗೆ, ಈ ಬೂತ್ ಲೆವೆಲಲ್ಲಿ, ಬೂತ್ ಮಟ್ಟದಲ್ಲಿ ಒಂದು ಬೂತ್ಗೆ ಒಬ್ರು ವೋಟ್ ಹಾಕಕ್ಕೆ ಬಂದರು ಅಂದರೆ, ಕಡೆ ಪರ್ಸನ್ ಬರ್ತಾನಲ್ಲ, ಆಯ್ತಪ್ಪ ಕ್ಯೂನಲ್ಲಿ ನಿಂತಿರ್ತಾನಲ್ಲ, ಗೇಟ್ ಒಳಗಡೆ ಎಂಟ್ರಿ ಆಗಿಬಿಟ್ಟಿರ್ತಾನೆ ಅವನು, ಕ್ಯೂನಲ್ಲಿ ಲಾಸ್ಟ್ ಬರ್ತಾನಲ್ಲ, ಅವನ ಸೀರಿಯಲ್ ನಂಬರ್ 1, ಅವನಿಗೆ ಸೀರಿಯಲ್ ನಂಬರ್ 1 ಅಂತ ಚುನಾವಣೆ ಕೊಡುತ್ತೆ. ಲಾಸ್ಟ್ ಮತದಾರನಿಗೆ 1, 2, 3, 4 ಅಂತ ಹೇಳಿ ಯಾರು EVMಗೆ ಹತ್ತಿರ ಇರ್ತಾನೋ ಅವನು ಎಂಡ್ ನಂಬರ್ 1 ಬರುತ್ತೆ. ಆಮೇಲೆ ಯಾರನ್ನೂ ಆ್ಯಡ್ ಮಾಡೋಕ್ಕೆ ಬರಲ್ಲ ನೀವು. ಈ ಅದ್ಭುತ ಮಹಾರಾಷ್ಟ್ರದಲ್ಲಿ ಹೇಗಾಯಿತು ಅಂತ ದೊಡ್ಡ ಚರ್ಚೆ ಆಯಿತು ಸರ್. ದೊಡ್ಡ ಚರ್ಚೆ ಇದು. ಹೆಂಗೆ ಸಾಧ್ಯ ಇದು? 64 ಲಕ್ಷ ವೋಟ್ಗಳು ಅವಾಗ ಆಗಿ, ಕೌಂಟಿಂಗ್ ಮುಂಚೆ 10 ಲಕ್ಷ ವೋಟ್ಗಳು ಹೇಗೆ ಜಾಸ್ತಿ ಆಗಿಬಿಡ್ತು ಅಂತ ಅವತ್ತಿನಿಂದ ಆರೋಪ ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಈಗ ಇವರು ಸೆಕ್ಯೂರ್ಡ್ ವೋಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಎಷ್ಟು ತೊಗೊಂಡಿದ್ರು, ಅದೇ ಕ್ಷೇತ್ರದ ಲೋಕಸಭೆಗೆ ಎಷ್ಟು ಮತಗಳು ಹೋಯಿತು, ಒಂದು ಭಾಗ ಇಷ್ಟ ಇದ್ದವನು ಬಂದಿದ್ದ, ಇಷ್ಟ ಇಲ್ಲದನ್ನು ಬರಲಿಲ್ಲ ಅಂತ ಹೇಳಬಹುದಾಗುತ್ತೆ. ಈ ಮತದಾನದ ಅವಧಿ ಮುಗಿದ ನಂತರದಲ್ಲಿ ಸರತಿ ಸಾಲಲ್ಲಿದ್ದವರ ಕಥೆನೇ 64 ಲಕ್ಷಕ್ಕೆ ಹೋದಾಗ ಹೆಂಗೆ ಚುನಾವಣೆ ಆಯಿತು ಅಂತ ಒಂದು ಪ್ರಶ್ನೆ ಬಂತು. ಬಿಹಾರದ ಬಂದಾಗ 50 ಲಕ್ಷ ವೋಟರ್ಸು, 52 ಲಕ್ಷ ಜನ ಯಾರೋ ಇವರು ಅವ್ರ ಪ್ರಕಾರ ಆದಿವಾಸಿಗಳು, ಬುಡಕಟ್ಟು, ಹಿಂದುಳಿದವರು, ದಲಿತರು ಇವರೆಲ್ಲ ಆಚೆ ಹಾಕ್ತಿದ್ದಾರೆ ಅಂತ ಬಂದಾಗ, ಇದೇ ಓಟಿನ ಫಲಾನುಭವಿಗಳು ಹಾಗಾದರೆ ಯಾರು? ಯಾವ ಪಾರ್ಟಿ ಅವರಾದರೂ ಆಗಿರಲಿ ಲೋಕಸಭೆ ಚುನಾವಣೆಯಲ್ಲಿ. ನೀವು ಈಗಾಗಲೇ ಹೇಳಿದ ಹಾಗೆ ಈಗ ಯಾರ್ಯಾರು ಗೆದ್ದಿದ್ದಾರೆ, ಯಾವ್ಯಾವ ಲೋಕಸಭಾ ಸ್ಥಾನದಿಂದ ಗೆದ್ದಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಇವರೆಲ್ಲರ ನಡುವೆ ಹಂಚು ಹೋಗಿದೆ. ಬಹುತೇಕ BJPಯ ಕೇಂದ್ರ ಸರ್ಕಾರ ಏನು ನಡೆಸ್ತಾ ಇದ್ದಾರೆ ಅವರು, ಇವರ ಧೋರಣೆಯನ್ನು ನೋಡಿದರೆ ಮುಂದಿನ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅಕ್ಟೋಬರಿಂದ ನವೆಂಬರ್ಗೆ ಶೆಡ್ಯೂಲ್ ಆಗಿದೆ. ನಮಗೆ ಬರದಿರುವ ಓಟುಗಳು ಇವು ಅಂತೇಳಿ ಇವ್ರನ್ನ ಪ್ರಜ್ಞಾಪೂರ್ವಕವಾಗಿ ಹೊರಗಡೆ ಇಡುವಂಥ ಒಂದು ಪಿತೂರಿ ಅಂತಲೇ ಹೇಳಬಹುದು ಇದನ್ನು. ಒಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ರಮಕಾಂತ್ ಒಂದು ಸಪ್ರೇಷನ್ ಆಫ್ ಪವರ್ ಅಂತ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಖಚಿತವಾಗಿ ಅದನ್ನು ಡಿಫೈನ್ ಮಾಡಲಾಗಿದೆ. ಚುನಾವಣಾ ಆಯೋಗದ ಕರ್ತವ್ಯ ಏನು ಅಂತಂದರೆ, ಮತದಾರರ ಪಟ್ಟಿ ಸಿದ್ಧಪಡಿಸೋದು, ಅವರ ಗುರುತಿನ ಚೀಟಿ ಖಚಿತಪಡಿಸೋದು, ಶೆಡ್ಯೂಲ್ ಫಿಕ್ಸ್ ಮಾಡೋದು. ಪೌರತ್ವವನ್ನು ನಿರ್ಧರಿಸುವ ಹಕ್ಕು ಚುನಾವಣಾ ಆಯೋಗಕ್ಕೆ ಇಲ್ಲ. ಮತದಾರರನ್ನು ಗುರುತಿಸ್ಬೇಕಷ್ಟೇ ಅವರು. ನೀನು ವೆದರ್ ಯು ಆರ್ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ನಾಟ್ ಅಂತ ಹೇಳುವಂಥ ಡಿಫೈನ್ ಮಾಡುವಂಥ ಜ್ಯೂರಿಸ್ಟ್ರಿಕ್ಷನ್ನು ಚುನಾವಣಾ ಆಯೋಗಕ್ಕಿಲ್ಲ.
ಈಗ ಏನು ಚರ್ಚೆಗೆ ಬಂತು, ಇವರು ನುಸುಳುಕೋರರು, ಅಕ್ರಮ ವಲಸಿಗರು, ಈ ಥರದ್ದೆಲ್ಲ ಏನೋ ಮಾತಾಡ್ತಿದ್ದಾರಲ್ಲ, ಇದನ್ನು ವಿಚಾರಿಸ್ಕೊಳ್ಳೋದಕ್ಕೆ, ಇದನ್ನು ಡಿಫೈನ್ ಮಾಡೋದಕ್ಕೆ ಬೇರೆ ಏಜೆನ್ಸಿಗಳಿದೆ. ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ಲ ಇದು. ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿದೆ ಅಂತಂದರೆ, ಒಬ್ಬರ ಮತದಾರರ ಹೆಸರಿದೆ ಅಂತಂದರೆ, ಅವ್ರು ಹಿಂದೆ ಅಸೆಂಬ್ಲಿಗೆ ವೋಟ್ ಮಾಡಿರಲಿ, ಪಾರ್ಲಿಮೆಂಟ್ಗೆ ವೋಟ್ ಮಾಡಿರಲಿ, ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿತ್ತು ಅಂತಂದರೆ ಅವ್ರ ಮತದಾರನೇ ಅವರು. ಓಕೆ, ಇವರು 52 ಲಕ್ಷ ಜನ, ಆಲ್ಮೋಸ್ಟ್ 10ನೇ 1 ಭಾಗ, ಬಿಹಾರದ ಮತದಾರರಲ್ಲಿ 10ನೇ 1 ಭಾಗದಷ್ಟು ಜನರನ್ನು ಹೊರಗಡೆ ಇಡ್ತಾ ಇದ್ದಾರೆ ಅಂತಂದರೆ, ನಮ್ಮ ವಿರುದ್ಧ ಬರ್ಬೋದಾಗಿರೋ ಮತಗಳು ಇವು. ಇದನ್ನು ಇಲ್ಲೇ ಕಟ್ ಮಾಡಬೇಕು, ಕರ್ಟೈಲ್ ಮಾಡಬೇಕು ಅನ್ನೋ ಉದ್ದೇಶ ಕಾಣಿಸ್ತಾ ಇದೆ. ಒಂದು, ನಮ್ಮ ಭಾರತ ಒಕ್ಕೂಟದಲ್ಲಿ ಏನು ಸಪರೇಷನ್ ಆಫ್ ಪವರ್ ಅಂತ ನಾವು ನೋಡ್ತಿದ್ದೀವಿ. ಇದು ಸ್ವಾಯತ್ತ ಸಂಸ್ಥೆ, ಇದು ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ, ನ್ಯಾಯಾಂಗ ಅದೊಂದು ಸ್ವಾಯತ್ತ ಸಂಸ್ಥೆ. ಅವ್ರವ್ರ ಜ್ಯೂರಿಸ್ಟ್ರಿಕ್ಷನ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ವ್ಯಾಪ್ತಿ ಎಲ್ಲವನ್ನು ಡಿಫೈನ್ ಮಾಡಿದ್ದೀವಿ ನಾವು. ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗವನ್ನು ತಮ್ಮ ಪಕ್ಷದ ಘಟಕ ಅಂತ ಭಾವಿಸೋ ರೀತಿಯಲ್ಲಿ ಒಂದು ವಿದ್ಯಮಾನ ನಡೀತಾ ಇದೆ ಉದ್ದಕ್ಕೂ. ಅವರ ವಿದ್ಯಾರ್ಥಿ ಘಟಕ, ಕಾರ್ಮಿಕ ಘಟಕ, ಮಹಿಳಾ ಘಟಕ ಇರುತ್ತಲ್ಲ ರಾಜಕೀಯ ಪಕ್ಷಗಳಿಗೆ, ಚುನಾವಣಾ ಆಯೋಗವನ್ನು ಚುನಾವಣಾ ಘಟಕ ಅನ್ನೋ ರೀತಿಯಲ್ಲಿ ಇವರು ಅದನ್ನು ಟೇಮ್ ಮಾಡಿ. ತೇಜಸ್ವಿ ಯಾದವ್ಗೆ ಒಬ್ಬ CM ಕ್ಯಾಂಡಿಡೇಟ್ ಅಂತ ಒಪ್ಕೊಳ್ಳೋಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಆಡ್ತಿರೋ ನಾಟಕ ಇದು. ಅದೊಂದು ಸಣ್ಣ ಬೆಂಬಲಿಗ ಪಕ್ಷವಾಗಿ ಬಿಹಾರದ ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ತೇಜಸ್ವಿ ಅದನ್ನು ಒಪ್ಕೊಳ್ಳೋಕೆ ಅವ್ರು ಪೂರ್ಣ ಪ್ರಮಾಣದ ರೆಡಿ ಇಲ್ಲ. ತೇಜಸ್ವಿ ಅದು ಎಲೆಕ್ಷನ್ನೇ ಬೇಡ ಅಂತ ಆ ಮನುಷ್ಯ ಮಾತಾಡ್ತಾನೆ. ರಾಹುಲ್ ಗಾಂಧಿ ನೋಡಿದ್ರೆ ಇಲ್ಲೆಲ್ಲ ಅಕ್ರಮ ನಡೀತಿದೆ ಅಂತ ಮಾತಾಡ್ತಾ ಇದ್ದಾರೆ. ಯಾವುದು ಲಾಜಿಕಲ್ ಎಂಡಿಗೆ ಇವ್ರು ತೊಗೊಂಡೋಗಿ ಮಹಾರಾಷ್ಟ್ರ ಬೊಬ್ಬೆ ಇಟ್ಟರು ಇವರೇ, ಮಹಾರಾಷ್ಟ್ರ ಹಾಗಾಗ್ಬಿಟ್ಟಿದೆ ಹೀಗಾಗ್ಬಿಟ್ಟಿದೆ, ಇವತ್ತು ಮನೆಗಳು ಪಟ್ಟಿ, ರೂಮಲ್ಲಿ 50 ಜನ ಇದ್ದರು, 100 ಜನ ಇದ್ದರು, ಒಂದು ಗಲ್ಲಿಲಿ 6000 ಓಟ್ಗಳಿದ್ರು ಎಲ್ಲ ಹೇಳ್ತಾರಲ್ಲ. ಇವ್ರನ್ನ ಯಾರು ಪ್ರೂವ್ ಮಾಡಬೇಡಿ ಅಂತ ನಾವು ಯಾರೂ ತಡೆದಿಲ್ಲ. ಖಂಡಿತ ಹೌದು, ನಾವೇನು ತಡೆದಿದ್ದೀವ ಇವ್ರನ್ನ? ಇದನ್ನ ನೆಕ್ಸ್ಟ್ ಎಲೆಕ್ಷನ್ವರೆಗೂ ಮಾತಾಡ್ಕೊಂಡು ಹೋಗೋದ ಕಾಂಗ್ರೆಸ್ಸು? ಇದನ್ನು ಇನ್ನೂ ಒಂದು ಉದಾಹರಣೆ ಸೇರಿಸಿ ಹೇಳ್ಬೋದು ಅಂದರೆ, ಕರ್ನಾಟಕದಲ್ಲಿ ಮುನಿರತ್ನ ಅವರು ರಾಜರಾಜೇಶ್ವರ ಚುನಾವಣೆ ಅಲ್ಲಿ ನಡೆಯುವಾಗ ಯಾವುದೋ ಒಂದು ಮನೆಯಲ್ಲಿ ನಕಲಿ ಮತಪಟ್ಟು ಇದನ್ನು ಮತದಾರರ ಗುರುತಿನ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ವ್ಯಾಪಕವಾಗಿ ಬಂತು, ಮಾಧ್ಯಮಗಳಲ್ಲೂ ಬಂತು, ಎಲ್ಲ ಆಯಿತು. ಸರ್ಕಾರ ಅವ್ರದೇ ಇದೆ, ತುಳಸಿ ಮುನ್ರಾಜು ಮಾತಾಡಿದ್ದು. ಸರ್ಕಾರ ಇಲ್ಲಿ ಕಾಂಗ್ರೆಸ್ನವ್ರದೇ ಇದೆ. ಈ ಥರದ್ದು ಬೇಕಾದಷ್ಟು ಘಟನೆಗಳಾಗಿದೆ. ಕೋಟ್ಯಾಂತರ ರೂಪಾಯಿ ಹಣ ವಶಪಡಿಸ್ಕೊಂಡಿರ್ತಾರೆ. ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ 100 ಘಟನೆಗಳಾಗಿರ್ತವೆ. ಒಂದೇ ಒಂದು ಪ್ರಕರಣದಲ್ಲಿ ಟೈಮ್ ಬೌಂಡ್ ಆಗಿ ನಿರ್ಧಾರ ಆಗಿರೋದು, ತೀರ್ಪು ಬಂದಿರೋದನ್ನು ನಾವಂತೂ ನೋಡಿಲ್ಲ. ಓಕೆ, ಅವ್ರ ಅವಧಿನೇ ಮುಗಿದೋಗಿರುತ್ತೆ. ಯಾರೋ ಒಬ್ಬರನ್ನ ಸಿಂಧುತ್ವವನ್ನು ಪ್ರಶ್ನಿಸಿ, ಗೆಲುವನ್ನು ಪ್ರಶ್ನಿಸಿ ಕಂಟೆಸ್ಟ್ ಮಾಡಿದ್ರು ಅವ್ರ ಅವಧಿ ಮುಗಿದೋದ್ಮೇಲೆ ಯಾವತ್ತೋ ತೀರ್ಪು ಬರುತ್ತೆ. ಇದು ಒಂದು ರೀತಿ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅದಕ್ಕೆ ಆಗುತ್ತಿದ್ದು. ಇದಕ್ಕೆ ಒಂದು ಮೆಕ್ಯಾನಿಸಮ್ ಬೇಕು ಅಂತ ಅನ್ಸುತ್ತೆ. ಓಕೆ, ಒಂದು ಮೆಕ್ಯಾನಿಸಮ್ ಬೇಕು. ಚುನಾವಣೆ ಆಯೋಗದ ಚುನಾವಣೆ ಬಂದಾಗ ರಾಹುಲ್ ಗಾಂಧಿ ಅಳ್ತಾ ಇರೋದು ಕ್ರೈ ಬೇಬಿ. ಎಲ್ಲ ಚುನಾವಣೆ ಬಂದಾಗ ಗೊಳೋ ಅನ್ನೋದು, ರಿಸಲ್ಟ್ ಬಂದಾಗ ಗೊಳೋ ಅನ್ನೋದು. ಅದಕ್ಕೆ ಮುಂಚೆ ಏನಾದರೂ ಮಾಡಿದ್ರಪ್ಪ, ಲೀಗಲಿ ಈ ದೇಶ ಲೀಗಲಿ ಕನ್ವಿನ್ಸ್ ಆಗೋ ರೀತಿಯಲ್ಲಿ, ಜನಕ್ಕೆ ಮನಮುಟ್ಟುವ ರೀತಿಯಲ್ಲಿ, ಕಾನೂನಿನ ಮಾನ್ಯತೆ ಇರೋ ರೀತಿಯಲ್ಲಿ ಮಾಡ್ರಪ್ಪ ಅಂದರೆ ಮಾಡಲ್ಲ. ಎಲೆಕ್ಷನ್ ಬಂದಾಗ ಗೊಳೋ ಅಂತ ಹೇಳೋದು. ಖಂಡಿತ ಎಲ್ಲ ರಾಜಕೀಯ ಪಕ್ಷಗಳ ಜವಾಬ್ದಾರಿನೂ ಇದೆ ಇದರಲ್ಲಿ. ಒಂದು ಯಾವುದು ತಾರ್ಕಿಕ ಅಂತ್ಯ ಕಾಣೋದೇ ಇಲ್ಲ. ಈಗ ನೋಡಿದವ್ರಿಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಇವರು ಅಂತ ಅನ್ಸುತ್ತೆ. ಬಿಜೆಪಿಯವರು ಹೇಳ್ತಾರೆ, ನೋಡಿ ಅವರು ಯುದ್ಧಕ್ಕೆ ಮೊದಲೇ ಶಸ್ತ್ರತ್ಯಾಗ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಇವರೆಲ್ಲ ಮ್ಯಾನಿಪುಲೇಷನ್ ಆಗ್ತಿದೆ ಅಂತ ಇವರು ಹೇಳ್ತಾರೆ. ಈ ಮಧ್ಯದಲ್ಲಿ ಮತದಾರ ಏನು ಮಾಡಬೇಕು? ಸಾಂವಿಧಾನಿಕ ಸಂಸ್ಥೆಗಳ ಸ್ಯಾಂಟಿಟಿ, ಅವುಗಳ ಪಾವಿತ್ರ್ಯತೆ, ಅದರದ ಚೌಕಟ್ಟೇನಿದೆ, ಇದನ್ನು ಯಾರು ಉಳಿಸ್ಬೇಕು? ವಿಜೇಂದ್ರ ಅವರು, ಯಾಕೆ ನಿಮಗೆ ಚುನಾವಣಾ ಆಯೋಗದ ಬಗ್ಗೆ ಅನೇಕ ಪಾರ್ಟಿಗಳು ಅನೇಕ ರೀತಿಯಲ್ಲಿ ಮಾತಾಡಬೇಕಾದರೂ ಕೂಡ ನಿಮ್ಗೆ ಯಾವತ್ತೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಒಂದು ಸಣ್ಣ ಅನುಮಾನ ನಿಮ್ಗೆ ಯಾಕೆ ರೈಸ್ ಆಗಿಲ್ಲ? ಫುಲ್ ಪ್ರೂಫ್ ಇದೆಯಾ? 100% ಫುಲ್ ಪ್ರೂಫ್ ಇದೆಯಾ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇದೆ. ಓಕೆ, ನಮ್ದೇನು ಅಂದ್ರೆ ನಾವೆಲ್ಲಿ ಸೋಲ್ತೀವಿ ಅಲ್ಲಿ EVM ಮೇಲೆ ಆರೋಪ ಮಾಡಲ್ಲ, ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಲ್ಲ. ಈಗ ಹಂಗಂದ್ರೆ ಇವರು ಕರ್ನಾಟಕದಲ್ಲಿ ಗೆದ್ರು, 4 ನೀವು ಗೆದ್ಬಿಟ್ಟು ಒಂದು ಅವ್ರಿಗೆ ಗೆಲ್ಲಿಸ್ಬಿಡ್ತಾರೆ ಸಮಾಧಾನಕ್ಕೆ, ಅದೊಂದು ಕಡೆ ತೋರಿಸ್ತಾ ಇರ್ತಾರೆ ಇವರು ಅಂತ. ಮಹಾರಾಷ್ಟ್ರದ ವಿಚಾರ ಒಂದು ನಿಮಿಷ ನನಗೆ ಒಂಚೂರು ಕ್ಲಾರಿಟಿ ಕೊಡ್ತೀನಿ ಸರ್. ಮಹಾರಾಷ್ಟ್ರದಲ್ಲಿ ಏನು ಹೇಳ್ತಾ ಇದ್ದಾರೆ, 5 ಗಂಟೆ ತನಕ 60% ಆಗಿತ್ತು, ಅದ ನಂತರ 66% ಆಯಿತು ಅಂತ ಒಂದು ಹೇಳ್ತಾ ಇದ್ದಾರೆ. ಒಂದು ಕ್ಯಾಲ್ಕುಲೇಷನ್ ತಗೋಣ ಸರ್. 1427 ಪೋಲಿಂಗ್ ಬೂತ್ ಸ್ಟೇಷನ್ ಇದೆ ಎಲ್ಲಿ ಮಹಾರಾಷ್ಟ್ರದಲ್ಲಿ. ಅಂದರೆ 6% ಅಂದರೆ 17,70,867 ಎಕ್ಸ್ಟ್ರಾ ಓಟು ಅವಾಗ ಆಗಿರೋದು ಒನ್ ಅವರಲ್ಲಿ ಅಂತ. ಸರ್ ನೀವು ಒಂದು ಕ್ಯಾಲ್ಕುಲೇಟ್ ತೊಗೊಂಡ್ರೆ 1 ಅವರ್ ಇಂಟು 1427 ಅಂದರೆ ಪ್ರತಿ ಮಿನಿಟ್ ಕೌಂಟ್ ಮಾಡಿದರೆ ನೀವು, ನಿಮಗೆ 13 ನಿಮಿಷದಲ್ಲೇ ಆ ಒಂದು ಕೆಲಸ ಮುಗ್ದೋಗುತ್ತೆ. ಅಂದರೆ 6 ಗಂಟೆ ನಂತರ ಕ್ಯೂವಲ್ಲಿ ನಿಂತವರು ಒಂದಷ್ಟು ಜನ ಇರ್ತಾರೆ. ಅಷ್ಟೇ ಯಾಕೆ ಸರ್, ಶರದ್ ಪವಾರ್ದೇ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳೋಣ. ಅಪ್ ಟು 11 PM ವರೆಗೂ ಇದೆ ಅದು ವಿಜೇಂದ್ರ. ಅಲ್ಲ ಕ್ಯೂವಲ್ಲಿ ಇರೋರಿಗೆ ಕೊಡುವ ಒಂದು ಅವಕಾಶ ಇದೆ. ನಿಮಿಷದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಬೂತಲ್ಲಿ ಯಾರು ವೋಟ್ ಮಾಡೋಕ್ಕಾಗಲ್ಲ. ಖಂಡಿತ ಓದಿದ್ದೀನಿ. ನನ್ನ ಪಾಯಿಂಟ್ ಏನು ಅಂದರೆ, ಇಲ್ಲಿ ಇದು ಬರೀ 5:15ಗೋ 6:15ಗೋ ಮುಗಿದಿರೋ ವಿದ್ಯಮಾನ ಅಲ್ಲ. ಅಪ್ ಟು 11 PM ಅಂತ ಲೆಕ್ಕ ಇದೆ ಅಲ್ಲಿ ಸರ್. ಖಂಡಿತ ಈಗ ಯಾರು ಈ ದೇಶದಲ್ಲಿ 11 ಗಂಟೆ ರಾತ್ರಿವರೆಗೂ ನಿದ್ದೆಗೆಟ್ಟು ಕೆಲಸ ಗೆಟ್ಟರು ಅಲ್ಲಿ ಬಂದು ವೋಟ್ ಮಾಡಿಬಿಟ್ಟು, ಅಲ್ಲ ಈಗ ಅದನ್ನ ಶರದ್ ಪವಾರ್ ಅವರು ಹೇಳ್ಬೇಕು ಸರ್. ಯಾಕಂದ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ 18% ಆಗಿದೆ 5 ಗಂಟೆ ನಂತರ. ಓಕೆ,
ಉದ್ಧವ್ ಠಾಕ್ರೆ ಹೇಳ್ಬೇಕು 13% ಯಾಕಾಯ್ತು ಅಂತ ಹೇಳಿ. ಅವಾಗ ನಿಮಗೆ ಇದು ಅಲ್ಲಿ ಅಲ್ಲ ಅವ್ರು ವ್ಯಕ್ತಿಗಳು ಕೇಳ್ತಾ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್. ನಿಮಗೆ ಅಲ್ಲಿ ವ್ಯಕ್ತಿಗಳು ಮಾತಾಡ್ಬೇಕು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾತಾಡ್ಬೇಕು. ಅಲ್ಲ ಈಗ ಎಲೆಕ್ಷನ್ ಕಮಿಷನ್ ಆಫ್ ಮಹಾರಾಷ್ಟ್ರ ಮಾತಾಡ್ಬೇಕು. ಪಾಯಿಂಟ್ ರೈಸ್ ಮಾಡಿರೋದು ಯಾರು? ನಮಗೆ ತಪ್ಪಿದೆ ಅಂತ ಹೇಳ್ತಿರೋದು ವಿರೋಧ ಪಕ್ಷದವರು ಅಥವಾ ಶರದ್ ಪವಾರ್. ಅವ್ರು ಯಾಕೆ ರೈಸ್ ಆಯ್ತು ಅಂತ ಅವ್ರು ಹೇಳ್ಬೇಕು. 18% ಹೆಂಗ್ ರೈಸ್ ಆಯ್ತು ಅವ್ರದ್ದು 1 ಅವರಲ್ಲೇ? ಉದ್ಧವ್ ಠಾಕ್ರೆ 13% ಹೆಂಗ್ ರೈಸ್ ಆಯ್ತು ಅಂತ. ಸರ್ ಇದೆಲ್ಲ ಏನ್ ಗೊತ್ತಾ ಬಿಜೆಪಿ ಅವ್ರದ್ದು ಯಾವ್ದು ರೈಸ್ ಆಗಿಲ್ಲ ಸರ್. ನಾವು ಬಿಜೆಪಿ ರೈಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. 5 ಗಂಟೆ ತನಕ ಎಲ್ಲರದು ರೈಸ್ ಆಗಿದೆ ಅಲ್ಲಿ. ಆದ್ರೆ ವೋಟಿಂಗ್ ಪರ್ಸೆಂಟ್ ಆಗಿದೆ ಆ ಥರ. ನಿಮ್ಗೆ ಹೇಳಿದ್ನಲ್ಲ 1427 ಪೋಲಿಂಗ್ ಸ್ಟೇಷನ್ ಅಲ್ಲಿ ಆಗಿದೆ ಅಷ್ಟೊಂದು. ಸೊ ಇವ್ರಿಗೆ ಏನಾದಾಗೆ ಕಾಂಗ್ರೆಸ್ ಅವ್ರಿಗೆ ಅವರು ಎಲ್ಲಿ ಅಧಿಕಾರ ಬರುತ್ತೆ ಅವಾಗ VM ಎಲ್ಲ ಸರಿ ಇರುತ್ತೆ, ಚುನಾವಣಾ ಆಯೋಗ ಸರಿ ಇರುತ್ತೆ. ಎಲ್ಲಿ ಅವ್ರು ಸೋಲ್ತಾರೆ ಅಥವಾ ಅವ್ರಿಗೆ ಯುದ್ಧ ನಡ್ಸಕ್ಕಾಗಲ್ಲ ಅಥವಾ ಚುನಾವಣೆ ಮಾಡೋಕ್ಕಾಗಲ್ಲ, ಈ ತರದ ಸುಳ್ಳು ಆರೋಪಗಳು ಕೊಟ್ಬಿಟ್ಟು ಜನರ ದಾರಿ ಬಿಹಾರದಲ್ಲಿ 56 ಲಕ್ಷ ಮತದಾರರು ಪಾಪ ಈಗ ಅಕಸ್ಮಾತ್ ನಿಮ್ಗೆ ವೋಟ್ ಮಾಡಿರ್ಬೋದು, ಅವರು ನಿಮಗೆ ಮಾಡಿರಬಹುದು. ನಾನು ಈಗ ನಿಮ್ಮೊಬ್ಬರದೇ ಪಾರ್ಟಿ ಹೇಳ್ತಿಲ್ಲ, ಅಲ್ಲಿ RJDಗೂ ಮಾಡಿರಬಹುದು, ಕಾಂಗ್ರೆಸ್ಗೂ ಮಾಡಿರಬಹುದು. ಈಗ ನಿಮಗೆ ಬೇಜಾರಾಗ್ತಿದೆಯಾ? ನಾವು ಕಳ್ಳ ಓಟ್ಗಳು ಹಾಕ್ಸ್ಕೊಂಬಿಟ್ವೇನೋ ಬಿಹಾರದಲ್ಲಿ ಲೋಕಸಭೆ ಚುನಾವಣೆಗೆ, ಮೋಸದ ಓಟ್ ಹಾಕ್ಸ್ಕೊಂಬಿಟ್ವೇನೋ, ನುಸುಳುಕೋರರ ಮತಗಳು ನಮಗೆ ಬಿದ್ದುಬಿಡ್ತೇನೋ, ಅನ್ಯ ದೇಶದ ಪ್ರಜೆಗಳದ್ದು ಭಾರತ ದೇಶದ ಚುನಾವಣೆಯಲ್ಲಿ ಬೇರೆ ದೇಶದ ಮತದಾರರನ್ನು ನಾವು ಹಾಕ್ಸ್ಕೊಂಬಿಟ್ವೇನೋ ಅಂತ ನಿಮ್ಮ ಪಶ್ಚಾತ್ತಾಪನ, ಪ್ರಾಯಶ್ಚಿತ್ತನ, ಇಲ್ಲ ಓಕೆ ನಡೀತೆ ಬಿಡು ಚಲ್ತಾ ಹೇ ಅಂತಾನ? ಸರ್ ಅದನ್ನೀಗ ಚುನಾವಣಾ ಆಯೋಗ ಸ್ಪಷ್ಟಪಡಿಸ್ಬೇಕು. ಅವ್ರು ಹೇಳಿರೋದು 56 ಲಕ್ಷ ಯಾವಾಗಿಂದ ಅಕೌಂಟ್ ಅದು ಅಂತ. ಏನು ಎಲೆಕ್ಷನ್ ಆದ ನಂತರ ಜಾಯ್ನ್ ಆಗಿರುವಂತ ಓಟ್ಗಳವು, ಎರಡೆರಡು ಓಟ್ಗಳಿದ್ದಾವೆ ಅಂತ ಅವರೇ ಸ್ಪಷ್ಟ ಕೊಟ್ಟಿದ್ದಾರೆ. ಎರಡೆರಡು ಕಡೆ ಇರುವಂತ ಡಿಲೀಟ್ ಮಾಡಿ ಡ್ರಾಸ್ಟಿಕ್ ನಂಬರ್ಸ್ ಹಂಗೆ ಬರಲ್ಲ ವಿಜಯೇಂದ್ರ. ಪ್ರಾಕ್ಟಿಕಲಿ ಅವರು ಏನಂದ್ರೆ ಈಗ ಅವ್ರು ಡ್ರಾಸ್ಟಿಕ್ ಆಗಿ ನಿಮ್ಗೆ ಚೇಂಜಸ್ ಅಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ಅವ್ರು ಏನ್ ಹೇಳಿದ್ದಾರೆ, ಈ ಮೊನ್ನೆ MP ಎಲೆಕ್ಷನ್ ಆದ ನಂತರ 1.5 ವರ್ಷ ಆಯ್ತು ಸರ್, ಮತ್ತೆ ಎಡಿಷನ್ ಆಗಿರ್ಬೋದು ಅಷ್ಟೊಂದು ಜನ ಆ್ಯಡು. ಯಾಕಂದ್ರೆ ಈ ಕಾಂಗ್ರೆಸ್ನವರಿಗೆ ಮತ್ತೆ ವಿರೋಧ ಇಂಥದೇ ಕೆಲಸ ಮಾಡೋದಲ್ವಾ ಅವರು? ಇಂಥದೇ ಅಲ್ವಾ ಮಾಡೋದು? ಯಾವ್ದು ಒಂದು ಸರಿ ಕೆಲಸ ಮಾಡಿದ್ರೆ ಹೇಳಿ ನೀವು? ಕಾಂಗ್ರೆಸ್ ಅವ್ರದ್ದು ವಿರೋಧ ಪಕ್ಷದ ಇಂಡಿಯಾ ಅಲೈನ್ಸ್ದು ಬರೀ ಇಂಥದೇ ಕೆಲಸಗಳು. ನಿಮಗೆ ಹಿಂದಿಂದ ನೋಡ್ಕೊಂತ ಬಂದ್ರೆ ಬರೀ ಇದೇ ತರ ಮಾಡ್ಕೊಂಡೇ ಬಂದಿದ್ದಾರೆ ಅವರು. ಕಳ್ಳೋಟಗಳು ಇನ್ನೊಂದು ಮತ್ತೊಂದು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ನೋಡಿ ಸರ್, ಅದೊಂದು ಸಪರೇಟ್. ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ಗೆ ಅಕಾರ್ಡಿಂಗ್ ಟು ಯುವರ್ ಡೇಟಾ, ಅಕಾರ್ಡಿಂಗ್ ಟು ಯುವರ್ ಟಾಕ್ಸ್, ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಒಂದು 6 ಕೋಟಿ ಮತದಾರರು ಬಿಹಾರದಲ್ಲಿ ಆಟೋಮೆಟಿಕ್ ಜಾಸ್ತಿ ಆಗ್ಬಿಡಬೇಕು. ನೀವು ಹೇಳಿ ಈ ಲೆಕ್ಕದಲ್ಲೇ ನಿಜ ಆದ್ರೆ 6 ಕೋಟಿ ಅಂತ ನಾನು ಒಂದು ವರ್ಷಕ್ಕೆ 56 ಲಕ್ಷ ಆದ್ರೆ 56 ಲಕ್ಷ ಅಂದ ಅಲ್ಲ. ಈಗ ಅವರು MP ಎಲೆಕ್ಷನ್ ತಗೊಂಡಿದ್ದಾರೆ. MP ಎಲೆಕ್ಷನ್ ಇಂದ ಇಲ್ಲಿ ತನಕ 1.5 ವರ್ಷದಲ್ಲಿ ಇಷ್ಟು ಜನ ಆಗಿರ್ಬೋದು. ಅದನ್ನೊಂದಷ್ಟು ಕ್ಲಾರಿಟಿ ಚುನಾವಣಾ ಆಯೋಗ ಇನ್ನೊಂದಷ್ಟು ಕೊಡಬೇಕಾಗ್ತದೆ. ನಾನು ಇಲ್ಲ ಅಂತ ಹೇಳಲ್ಲ. 2.5 ಕೋಟಿ 3 ಕೋಟಿ 4 ಕೋಟಿ ಚೇಂಜ್ ಆಗ್ತಾರೆ. 2.5 ಕೋಟಿ 3 ಕೋಟಿ ಚೇಂಜ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಈಗ ಸರ್, ಈಗ ಯೂತ್ಸ್ ಇರಲ್ವಾ? ಯೂತ್ಸ್ ಆ್ಯಡ್ ಆಗಲ್ವಾ? ನಾವು ಎಲ್ಲದೂ ಯೋಚನೆ ಮಾಡ್ಬೇಕಲ್ಲ ಸರ್. ಯೂತ್ಸ್ ಇರ್ತಾರೆ, ಯೂತ್ಸು ಬರ್ತಾ ಇದ್ದಾರೆ, ಅವರು ಈಗ ಇಂಟ್ರೆಸ್ಟ್ ಕೊಟ್ಟು ಓಟ್ ಹಾಕ್ಲಿಕ್ಕೆ ಬರ್ತಾರೆ, ಅವರು ವೋಟರ್ ID ಮಾಡಿಸ್ಕೊಂಡಿರ್ತಾರೆ. ಬಹಳಷ್ಟು ವಿಚಾರಗಳು ಇನ್ನೂ ಚರ್ಚೆಗಳು ಆಗ್ಬೇಕು ಸರ್. ಇದನ್ನು ಯಾಕಂದ್ರೆ ನಾನು ಅದನ್ನ ಏನ್ ಗೊತ್ತಾ ಸರ್, ಅದನ್ನ ಎಲ್ಲಿ ಚರ್ಚೆ ಮಾಡಬೇಕು? ಒಳಗಡೆ ಕುತ್ಕೊಂಡು ಚರ್ಚೆ ಮಾಡು. ಅದು ಬಂದ್ಬಿಟ್ಟು ಟ್ಯಾಕ್ಸ್ ಪೇರ್ ಮನಿನ ಹೊರಗಡೆ ಸುಮ್ಮನೆ ಇವರು ಏನೋ ಟೈಮ್ ಪಾಸ್ ಮಾಡ್ಕೊಂಡು ನೀವು ಟೈಮ್ ತಗೊಳ್ಳಿ, ಕೇಳಿ, ಕೊಡ್ತಾರೆ, ಕೊಡಲ್ಲ ಸಭಾಪತಿಗಳು ನಮಗೆ ಕೊಡಿ, ನಾನು ಚರ್ಚೆ ಮಾಡಬೇಕು ಅಂತ ಕೇಳಬೇಕು, ಕೊಡಬೇಕು. ಅಖಾಡ ಬಿಗ್ ಫೈವ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಕಶ್ಯಪ್ ಅವರೇ, ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರತಿ ಎಲೆಕ್ಷನ್ ಬಂದಾಗ ನೀವು ಈ ಥರ ಅಳ್ತಾ ಇದ್ದರೆ ಒಂಥರ ನಿಮ್ಮ ಒಂದು ಆಕ್ರಂದನವೋ, ಆಕ್ರೋಶವೋ, ಹತಾಶೆಯೋ ಈಗ ಹೇಳ್ತಿದ್ದಾರೆ. ನಾನು ಹುಡುಕ್ಬಿಡ್ತೀನಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಈ ಥರ ಆಯಿತು. ನಾವು ಸ್ವಲ್ಪ ಕಲೆ ಹಾಕಿದ ಮಾಹಿತಿ ಪ್ರಕಾರ ಇದಿರಬಹುದು ಅಂತ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ PC ಮೋಹನ್ ಅವರು 32,000 ಮತಗಳ ಅಂತರದಲ್ಲಿ ಗೆಲುವನ್ನು ಕಾಣ್ತಾರೆ. ಅವಾಗ ಇದೇ ಕಾಂಗ್ರೆಸ್ ಆರೋಪ ಮಾಡಿದ್ದೇನು ಅಂದರೆ, ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಿಸ್ಬಿಟ್ಟಿದ್ರು ಮತಗಳನ್ನು. ಬೆಂಗಳೂರು ಕೇಂದ್ರದ ಕ್ಷೇತ್ರ ಮಹದೇವಪುರದಲ್ಲಿ ಮತ ಡಿಲೀಟ್ ಆಯಿತು. ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಕಂಪ್ಲೇಂಟನ್ನು ಕೂಡ ಮಾಡಿತ್ತು. ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದಂಥ ಕ್ಷೇತ್ರ ಇದೇನಾ? ಸರಿ ಆಯ್ತಪ್ಪ, ಬೆಂಗಳೂರು ಸೆಂಟ್ರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ರೀತಿಯಲ್ಲಿ ಲಾಜಿಕಲ್ ಆ್ಯಂಡ್ ತಾರ್ಕಿಕ ಹೋರಾಟ ಇಲ್ಲಿವರೆಗೂ ಬಂದು ನಿಂತ್ಕೊಳ್ತು. ಹೇಳೋದು ಬಿಟ್ಬಿಡೋದು, ನೆಕ್ಸ್ಟ್ ಎಲೆಕ್ಷನ್ ನೋಡ್ಕೊಳ್ಳೋದು, ಹೀಗೆ ಆದರೆ ಯಾವುದು ಎಲ್ಲಿಗೂ ಎಂಡಿಗೆ ಬರಲ್ಲ ಕಶ್ಯಪ್ ಅವರೇ. ನೋಡಿ, ತಾರ್ಕಿಕ ಅಂತ್ಯಕ್ಕೆ ನಾವು ಏನು ಜನರ ಪರವಾಗಿರೋ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತೀವಿ. ಈ ವಿಚಾರದಲ್ಲೂ 2 ಮಾತಿಲ್ಲ. ನಾವು ಮುಂದಿನ ದಿನಗಳು ವಿತ್ ಡೇಟಾ, ಕಾಂಕ್ರೀಟ್ ಇನ್ಫಾರ್ಮೇಷನ್ನು ನಮ್ಮ ಹೈಯೆಸ್ಟ್ ಬಾಡಿ ಸುಪ್ರೀಂ ಕೋರ್ಟ್ಗೆ ಮುಂದಿನ ದಿನಗಳ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ತೊಗೊಂಡೋಗುತ್ತೆ. ಬಟ್ 1-2 ರಿಟ್ ಅಪ್ಲಿಕೇಶನ್ಗಳು ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿರಬೇಕು ಅನಿಸುತ್ತೆ. 2 ಅಪ್ಲಿಕೇಶನ್ನ ಡಿಸ್ಮಿಸ್ ಮಾಡಿದ್ದಾರೆ. ಅದೇನು ಅದ್ರ ಬಗ್ಗೆ ಚರ್ಚೆ ಸಪ್ರೇಟಾಗಿ ಮಾಡೋಣ. ಬಟ್ ಕರ್ನಾಟಕದ ವಿಷಯದಲ್ಲಿ ನಿಮಗೆ ಗೊತ್ತು, ನೀವೇನೋ ಎಕ್ಸ್ಪೋಸ್ ಮಾಡಿದ್ದೀರ ಚಿಲ್ಮೆ ಎನ್ ಜಿ ಒನ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಮಾಸ್ ರಿಂಗಿಂಗ್ ಆಗಿದೆ ಅಂತ. ಅದು ಅದು ಯಾವ ಡೇಟಾ ಇಟ್ಕೊಂಡು ಮಾತಾಡಿದ್ದಾರೆ ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಆ ಡೇಟಾ ಪ್ರೆಸೆಂಟ್ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಡೇಟಾ ಪ್ರೆಸೆಂಟ್ ಮಾಡ್ತಾರೆ. ಡೇಟಾ ಪ್ರೆಸೆಂಟ್ ಮಾಡಾದ್ಮೇಲೆ ಅದನ್ನ ಇಟ್ಕೊಂಡು ನಾವು ಚರ್ಚೆ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಆ ಡೇಟಾ ಪ್ರೆಸೆಂಟ್ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ವಿತೌಟ್ ಡೇಟಾ ರಾಹುಲ್ ಗಾಂಧಿ ಅವರು ಯಾವ ಸಬ್ಜೆಕ್ಟ್ನು ಮಾತಾಡೋದಿಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, ಮಹಾರಾಷ್ಟ್ರದಲ್ಲಿ ನೀವು ಒಂದು ಒಳ್ಳೆಯ ಪಾಯಿಂಟು ಹೇಳಿದ್ರಿ ಸರ್. ಒಂದು ಮನೆಯಲ್ಲಿ ಶಿರ್ಡಿ ಕಾನ್ಸ್ಟಿಟ್ಯೂನ್ಸಿಲಿ ಲೋನಿ ಅಂತ ಒಂದು ಊರು,
ಶಿರ್ಡಿ ಶಿರ್ಡಿ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಮನೇಲಿ 142 ಓಟು 142 ಓಟು 800 ಚದರ ಅಡಿ ಇರುವ ಮನೆಯಲ್ಲಿ 142 ಓಟನ್ನು ಆ್ಯಡ್ ಮಾಡಿದ್ದಾರೆ. ಅದೇ ಕಾನ್ಸ್ಟಿಟ್ಯೂನ್ಸಿಲಿ 113 ಓಟು 122 ಓಟು 82 ಓಟು 77 ಓಟು 53 ಓಟು. ನೀನು ಒಂದು ಸಣ್ಣ ಮನೆಯಲ್ಲಿ ಅವಿಭಕ್ತ ಕುಟುಂಬಗಳು 100 ಅವಿಭಕ್ತ ಕುಟುಂಬ 800 ಚದರ ಅಡಿ ಮನೆಯಲ್ಲಿ ಇದ್ದಾರೆ ಅಂತ ಲೆಕ್ಕ ಬಂದ್ಬಿಡು. ವಿತ್ ಪ್ರೂಫ್ ಸರ್, ಇದು ವಿತ್ ಪ್ರೂಫ್. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಪ್ರೂಫ್. ನಿಮಗೂ ಹಂಚ್ಕೋತೀನಿ, ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಮಾತಾಡೋಣ. ಓಕೆ. ಸೆಕೆಂಡ್ ಪಾಯಿಂಟು, ಇವರದೇ ಪಕ್ಷದ ಎಂ ಪಿಗಳಿರುವ ಒಂದು ಶಿರಡಿ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಸರ್. ಓಕೆ. ಒಂದು ಮೆಡಿಕಲ್ ಕಾಲೇಜ್ ಇದೆ. ಆ ಮೆಡಿಕಲ್ ಕಾಲೇಜ್ ಇದು ವಿತ್ ಪ್ರೂಫ್ ಸರ್. ಆ ಮೆಡಿಕಲ್ ಕಾಲೇಜಲ್ಲಿ ದೇಶದಿಂದ ಬಂದು ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗಿದ್ದಾರೆ. ಆ ಸ್ಟೂಡೆಂಟ್ಸ್ಗಳು ಹರಿಯಾಣದಲ್ಲೂ ಓಟಿದೆ, ಮಹಾರಾಷ್ಟ್ರ ಶಿರಡಿಲೂ ಓಟಿದೆ. ಐ ಆಮ್ ಟಾಕಿಂಗ್ ವಿತ್ ಪ್ರೂಫ್ ಸರ್. ಓಕೆ. ಮಹಾರಾಷ್ಟ್ರದಲ್ಲೂ ಇದೆ ಓಟ್ ಅವ್ರದ್ದು, ಹರಿಯಾಣದಲ್ಲೂ ಇದೆ. ಮೀಡಿಯಾ ಮುಂದೆ ಬಂದು ಆ ಹುಡುಗರು ಒಪ್ಕೊಂಡಿದ್ದಾರೆ, ಹೌದು ನಾವು ಬೇರೆ ಊರಲ್ಲಿದ್ದು ನಮ್ದು ಓಟ್ ಅಲ್ಲೂ ಇದೆ ಅಂತ. ಥರ್ಡು, ಇದನ್ನು ರಿಪೋರ್ಟ್ ಮಾಡಿರುವ ಒಂದು ಜರ್ನಲಿಸ್ಟು ಅಂಜುನ್ ಅಂತ ಬಿಹಾರದಲ್ಲಿ ಅವನ ವಿರುದ್ಧವಾಗಿ FIR ಮಾಡಿದ್ದಾರೆ. ಮಾಧ್ಯಮದ ಮೇಲೆ ಇದೇ BJP ಸರ್ಕಾರ ECI ಅವರು FIR ಮಾಡಿದ್ದಾರೆ. ಇವರು ತಪ್ಪು ಮಾಡಿಲ್ಲ ಅಂದರೆ ECI ಬಿಹಾರದ ಬರೋಣ ಸರ್. ಬಿಹಾರಕ್ಕೆ ಬಂದು ಆಯ್ತು, ಮಹಾರಾಷ್ಟ್ರನೇ ಹೋರಾಟ ಮಾಡಿ ಅದನ್ನು ಕಾಂಕ್ರೀಟ್ ಎವಿಡೆನ್ಸ್ ಇದೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಹೇಳಿದ ಮೇಲೆ ನೀವೇ ಹೇಳ್ಬಿಟ್ರಿ ವೆಯ್ಟ್ ಮಾಡೋಣ ಅಂತ ಹೇಳಿ. ಬಹುಶಃ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಆ ಕಾಂಕ್ರೀಟ್ ನೋಡಿ ಸರ್, ಮುಂದಿನ ಯಾವಾಗ 15ರಿಂದ ಒಂದು ತಿಂಗಳು ಎಲ್ಲಾದ್ರೂ ಪಂಚಾಂಗ ಕೇಳಿಬಿಡಿ ಸರ್. ಇಲ್ಲ ನೋಡಿ ದಯವಿಟ್ಟು ಯಾವ್ದಕ್ಕೆ ಮತ್ತೆ ನೋಡಿ, ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ? 15 ಕಾಂಕ್ರೀಟ್ ಎವಿಡೆನ್ಸ್ ಇಟ್ಕೊಂಡು 52 ಲಕ್ಷ ಎರಡು ನಿಜ ಇರಬೇಕು. ಒಂದು ನಿಮ್ಮ ಹತ್ರ ನೆಟ್ಟಿಗಿರೋ ಎವಿಡೆನ್ಸ್ ಇಲ್ಲ ಅಂತ. ಇಲ್ಲ ಇದ್ರೆ ವಿಳಂಬ ಮಾಡ್ತಿರೋದು ಯಾಕೆ ನೋಡಿ? ವಿತ್ ಡೇಟಾ ವಿ ಆರ್ ಟಾಕಿಂಗ್, ವಿತ್ ಡೇಟಾ. ಇವರು ಡಿಲೀಟ್ ಮಾಡ್ತಿರುವ ವೋಟ್ಗಳು ಸರಿ. OBC, ದಲಿತ, 56 ಲಕ್ಷ OBC ಮತದಾರರು, ದಲಿತರು, ಆದಿವಾಸಿಗಳು, ಬುಡಕಟ್ಟು ಸಮುದಾಯದವ್ರದ್ದು ದೊಡ್ಡ ಸಮಾವೇಶ ಮಾಡಬೇಡಿ. ಬನ್ರಪ್ಪ, ಯಾರ್ಯಾರ್ದು ಡಿಲೀಷನ್ ನಡೆದಿದೆಯೋ ನಾನು ನಿಮ್ಮ ಜೊತೆಲಿ ಇದ್ದೀನಿ. ನೀವು ನಿಮ್ಮ ಪೌರತ್ವವನ್ನು ನಿರೂಪಿಸಿ, ಇಲ್ಲಿ ಜೊತೆಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನಿರೂಪಿಸಿ, ಬಿಹಾರದ ನಿವಾಸಿಗಳು ನಿರೂಪಿಸಿ ಅಂತ ಹೇಳಿ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿ. ತಡೆದಿದ್ದಾರೆ ನಿಮ್ಮನ್ನ ಯಾರಾದ್ರೂ? ನೋಡಿ, ಇದ್ರ ನಿಟ್ಟಿನಲ್ಲೇ ನಾಳೆ ಡೆಲ್ಲಿಲಿ ಒಂದು ದೊಡ್ಡ ಸಭೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಏನಾದ್ರು ಒಂದು ಕೆಲಸ ನಾನು ಹೇಳ್ತೀನಿ, ಲಾಜಿಕಲ್ ಎಂಡ್ ಬರಬೇಕಲ್ವಾ ಸರ್? ಅವ್ರಿಗೂ ರಿಸಲ್ಟ್ ಬೇಕು, ನನಗೂ ರಿಸಲ್ಟ್ ಬೇಕು. ಕಾಂಗ್ರೆಸ್ನವ್ರಿಗೆ ಒಂದು ಅದ್ಭುತವಾದ ಚುನಾವಣಾ ಪ್ರಾಪಗಂಡ ಕರೀಲಿ ಅವ್ರನ್ನ. ಬಿಹಾರದಾದ್ಯಂತ ಮಾಡ್ಲಿ ಕ್ಯಾಂಪೇನ್. ಚುನಾವಣಾ ಆಯೋಗ ಬಿಜೆಪಿಯ ಅಕ್ರಮವನ್ನು ವಿರೋಧಿಸಿ 56 ವೋಟರ್ಸ್ ನಾನಿದ್ದೀನಿ, ಇದೇ ನಿಮ್ ಚುನಾವಣಾ ಅಜೆಂಡಾ. ಹೌದು, ಮಾಡಿ. ಇದೇ ಚುನಾವಣಾ ಗೋಲ್ಡನ್ ಆಪರ್ಚುನಿಟಿ. ಹೌದು, ಪ್ರಜಾಪ್ರಭುತ್ವದ ಕತ್ತಿ ಸಿಗ್ತಾ ಇದ್ದಾರೆ. ಚುನಾವಣಾ ಆಯೋಗ ಒಂದು ಪಕ್ಷದ ಪರವಾಗಿದೆ ಅಂತ ಅನ್ಬಿಟ್ಟು ಒಂದು ಜನಾಂದೋಲನ ರೂಪಿಸಿ ಬೀದಿಲಿ ಮೆರವಣಿಗೆ ಮಾಡಿಸಿ ಅವಾಗ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಇವ್ರು ಹೋಗ್ತಾರ ನೋಡಂತೆ. ನಾನು ಹೇಳಿದೆ ನಿಮ್ಗೆ ಅಷ್ಟು ಖಚಿತ ಇದ್ರೆ, ದುರುಪಯೋಗ ಆಗಿದೆ ಅಂತ ಖಚಿತ ಇತ್ತು ಅಂದ್ರೆ RJD ಇದೇ ಅಜೆಂಡಾ ಆಗ್ಲಿ ಬಿಡಿ. ಕರೆಕ್ಟ್, ಚುನಾವಣಾ ಅಜೆಂಡಾ ಇದನ್ನೇ ಮಾಡ್ಕೊಳ್ಳಿ. ಅಲ್ಲ ನೋಡಿ, ಅಲ್ಲಿ ನಾವು ಇದೇ ವಿಷಯ ಇಟ್ಕೊಂಡು ಪ್ರತಿ ಎಲೆಕ್ಷನ್ ರ್ಯಾಲಿಲೂ ಇದು ನಮ್ಮ ತೇಜಸ್ವಿ ಯಾದವ್ ಅವರು, ರಾಹುಲ್ ಗಾಂಧಿ ಅವರು ಸ್ಟ್ರೆಸ್ ಮಾಡ್ತಾರೆ ಯಾವ ಮಟ್ಟದ ಡೇ ಲೈಟ್ ರಾಬರಿ ಆಗ್ತಿದೆ ECI ಅವರು. ಒಂದು ನಿಮಿಷ, ಈಗ ತೀರಾ ಕರ್ನಾಟಕದ ಸಣ್ಣ ಎಕ್ಸಾಮ್ ಕೊಟ್ಟು ಮುಂದಕ್ಕೆ ಹೋಗ್ತೀನಿ ನಾನು. ಈಗ ಮೊನ್ನೆ ಏನಾಯಿತು, ಕಮರ್ಷಿಯಲ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬಂತು. ನಿಜ ಅಲ್ವಾ? ಸಣ್ಣ ವ್ಯಾಪಾರಿಗಳು ಅವರು ಇವರೆಲ್ಲ ದಂಗೆ ಎದ್ಬಿಟ್ರು. ಅವರು ನಾವಿನ್ನ ಈ UPI ಕೋಡ್ಗಳನ್ನೇ ಹರಿದಾಕ್ಬಿಡ್ತೀವಿ, ಈ ವ್ಯಾಪಾರನೇ ಬೇಕಾಗಿ ನಮ್ಗೆ ಯಾಕೆ ಬೇಕಾಗಿ ಸಾಬ್ರಿ ಅಂತ ಮಾತಾಡ್ಬಿಟ್ರು. ಇಮ್ಮಿಡಿಯೇಟ್ಲಿ BJP ಅವ್ರು ಏನು ಮಾಡಿದ್ರು ಹೇಳಿ? ಏನು ಮಾಡಿದ್ರು ಗೊತ್ತಾ? ಅವರು ಕಾಲ್ ಸೆಂಟರ್ ಓಪನ್ ಮಾಡಿದ್ರು. ಈ ಥರ ಯಾವ್ಯಾವ ವ್ಯಾಪಾರಿಗಳು ಹೊಂದಿದ್ದೀರೋ ನನಗೆ ಕರೆ ಮಾಡಿ, ನಾನು ಬಗೆಹರಿಸ್ಕೊಡ್ತೀನಿ ಅಂದರು. ನಿಮ್ಗೆ ಯಾರು ಬಿಹಾರದಲ್ಲಿ ನಿಮ್ಮದೊಂದು ಕಾಲ್ ಸೆಂಟರ್ ಓಪನ್ ಮಾಡಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ನೀವು ಅಂತ ತಡೆದಿಲ್ವಲ್ಲ? ಇದ್ಯಾಕೆ ಈ ಮೊಸಳೆ ಕಣ್ಣೀರು ಕಥೆಗಳು ಯಾಕಿದು? ದಯವಿಟ್ಟು ನಿಮ್ಗೆ ಹೇಳ್ತೀನಿ, ನಮ್ಮ ಪಕ್ಷ RJD ಪಕ್ಷ ಇಂಡಿಯಾ ಅಲಯನ್ಸು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ತಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಪಾರ್ಟಿಯ CM ಕ್ಯಾಂಡಿಡೇಟು, ನೀವು ಬೆಂಬಲಿಸಿರೋ CM ಕ್ಯಾಂಡಿಡೇಟ್ ತೇಜಸ್ವಿ ಯಾದವ್ ಹೌದಾ ಅಲ್ವಾ? ನೋಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅವ್ರನ್ನ. ನೋಡಿ, ತೇಜಸ್ವಿ ಎಲೆಕ್ಷನ್ ಬೇಡ ಅಂತ ನಿಮ್ಗೆ ಎಲೆಕ್ಷನ್ ಬೇಡವಾ? ನೋಡಿ, ನಿಮ್ಗೆ ಎಲೆಕ್ಷನ್ ಬೇಡವಾ? ಅಲ್ಲಿ ನೋಡಿ, ಇಂಡಿಯಾ ಅಲಯನ್ಸು ಅವ್ರನ್ನ DCM ಮಾಡಿತ್ತು. ಇಂಡಿಯಾ ಅಲಯನ್ಸು ಅವ್ರಿಗೆ ಸಪೋರ್ಟ್ ಇತ್ತು. ನಿಮ್ ಮಾತಾಡ್ತಿರೋದಕ್ಕೂ ಇದಕ್ಕೂ ಹೋಲಿಕೆ ಇಲ್ಲ. ಯಾಕೆ ಸಪೋರ್ಟ್ ಮಾಡ್ತೀರಾ ಅಂತ ಈಗ ನೋಡಿ, ಘಟಬಂಧನಲ್ಲಿ ಒಂದು ಪಾರ್ಟಿ ಹಿಂಗ್ ಹೇಳ್ತಾ ಇದೆ, ನಿಮ್ದು ಇನ್ನೊಂದು ಪಾರ್ಟಿ ಅದಕ್ಕೆ ರೆಡಿ ಇದೆಯಲ್ಲ ಅಂತ ಹೇಳ್ತಾ ಇದೆ. ಸಿಂಪಲ್ ನೋಡಿ, ಇದನ್ನ ರಾಹುಲ್ ಗಾಂಧಿ ಅವರು ಡೈಲಿ ಎಕ್ಸ್ಪೋಸ್ ಮಾಡ್ತಿದ್ದಾರೆ. ECI ಮಾಡ್ತಿರುವ ದೊಡ್ಡ ಹಗರಣವನ್ನು ನೀವೇನು 56 ಲಕ್ಷ ಮತದಾರರ ಪರವಾಗಿ ಧ್ವನಿ ಎತ್ತೋದು ಇಲ್ಲ, ಎತ್ತುತ್ತಾ ಇದೀವಿ. ಕನಿಷ್ಠ ಒಂದು ಫೋನ್ ಕಾಲು ತಗೊಳ್ಳಲ್ಲ ನೋಡಿ. ಆ ನಿಟ್ಟಿನಲ್ಲಿ ಸಭೆಗಳು ನಡೀತಾ ಇದೆ, ಆ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಕೆಲಸ ನಡೀತಾ ಇದೆ. ಪೂರ್ತಿ
ಚುನಾವಣಾ ಆಯೋಗದ ಪವಿತ್ರತೆಯ ಬಗ್ಗೆ, ಒಂದು ಚುನಾವಣೆ ಪವಿತ್ರತೆಯ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇವ್ರಿಗಷ್ಟು ಕನ್ಸರ್ನ್ ಇರೋದಾದರೆ ಒಂದು ಫೋನ್ ಕರೆ, ನೀವೊಂದು ಫೋನ್ ಮಾಡ್ರಪ್ಪ, ಯಾರ್ಯಾರಿಗೆ ಈ ಥರ ಮತಪಟ್ಟಿಯಿಂದ ಬಿಟ್ಟು ಹೋಗ್ಬಿಟ್ಟಿದೆ ನಿಮ್ಮ ಹೆಸರು, ನೀವು ಎಲ್ಲಿಯ ನಾಗರಿಕರಿದ್ದೀರಿ, ಯಾವ ಊರಿನ ನಿವಾಸಿ ಇದ್ದೀರಿ, ಎಷ್ಟು ವರ್ಷಗಳಿಂದ ನಿಮ್ಮ ಫ್ಯಾಮಿಲಿಲಿ ವಾಸ ಇದೆ, ಯಾವಾಗಿಂದ ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ, ಈಗ ಯಾಕೆ ಬಿಟ್ಟೋಯ್ತು, ನಾನು ಸಾಲ್ವ್ ಮಾಡ್ಕೊಡ್ತೀನಿ ಬನ್ನಿ ಅಂಥೇಳಿ ಪ್ರೂಫ್ ಇಟ್ಕೊಳ್ಳಿ. ಸೇಮ್ ಪ್ರೂಫ್ ತಗೊಂಡು ಸುಪ್ರೀಂ ಕೋರ್ಟ್ ಮುಂದೆ ಇಡಿ. ಒಂದು ತಿಂಗಳೇ ಆಗಲ್ಲ ಕೆಲಸ ಸರ್ ಇದು. ಫೋನ್ ಕಾಲ್ ಮಾಡಿಬಿಟ್ರೆ ಇದನ್ನು ಏನು ಮಾಡಿದಿರಾ, ಬರೀ ರಾಜಕೀಯವಾಗಿ ನಾಳೆ ಗೆದ್ದರು ಅಂತಾರ. ನಾಳೆ ಸಪೋಸ್ ಬಿ ಜೆ ಪಿ ಗೆದ್ದುಬಿಟ್ರು ಅಂದ್ಕೊಳ್ಳಿ, ಅಲ್ಲಿ ಮೊದಲೇ ಹೇಳಿಲ್ವ ನಾವು ಅಂತಾರೆ. ಬಿ ಜೆ ಪಿ ಸೋತುಬಿಟ್ರೆ ನಾವೇ ಕ್ಯಾಂಪೇನ್ ದೊಡ್ಡದ ಕ್ಯಾಂಪೇನ್ ಮಾಡಿದ್ದು, ನಮ್ಮ ಕ್ಯಾಂಪೇನ್ಗೆಲ್ಲ ಮತದಾರರ ಜಾಗೃತಿ ಮೂಡಿಸ್ಬಿಟ್ವಿ, ನಾವು ಗೆದ್ವಿ ಅಂತಾರೆ. ಹಿಂಗಾಯಿತು ಗೋಡೆ ಮೇಲೆ ನಿಂತಿರೋದು, ಅಡ್ಗೋಡೆ ಮೇಲೆ. ಇದು ಬಹುಶಃ ಬಿಹಾರ ಚುನಾವಣೆ ಮಾತ್ರ ಅಲ್ಲ, ಬಿ ಜೆ ಪಿ ಮತ್ತು ಎನ್ ಡಿ ಎ ಅಲಯನ್ಸ್ನವರು ಯಾವ್ಯಾವ ವಿಚಾರಗಳನ್ನು ತೇಲಿ ಬಿಡ್ತಾರೆ, ಇದು ಯಾವುದಕ್ಕೂ ಸಹಿತ ಅದಕ್ಕೆ ಸರಿಸಮನಾಗಿ ನಿಂತು ಕೌಂಟರ್ ಮಾಡುವಂಥದ್ದು, ಅದಕ್ಕೊಂದು ಪ್ರತ್ಯುತ್ತರ ಕೊಡುವಂಥದ್ದು, ಕೌಂಟರ್ ಸ್ಟ್ರಾಟಜಿ ಮಾಡುವಂಥದ್ದನ್ನು ನಾವು ಇದುವರೆಗೂ INDA ಅಲಯನ್ಸ್ನಲ್ಲಿ ನಾವು ನೋಡೋಕ್ಕಾಗಿಲ್ಲ ಇದುವರೆಗೂ. ನೀವು ಹೇಳಿದಾಗೇನೆ ಊರೆಲ್ಲ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ ಒಂದು ಗಾದೆ ಮಾತು ಏನಿದೆ, ಆ ರೀತಿಯಲ್ಲಿ ಇವರು ಸ್ವಲ್ಪ ಸಿದ್ಧತೆ ಕಡಿಮೆ ಅಂತಲೇ ಹೇಳಬೇಕು. ಈಗ ಅವ್ರು ಏನು ಸ್ಟ್ರಾಟಜಿ ಮಾಡ್ತಾರೆ ಅಂತೇಳಿ ಇವ್ರಿಗೊಂದು ಅಂದಾಜು ಇರಬೇಕಾಗಿತ್ತು. ಬಿಹಾರದಲ್ಲಿ ಅಲ್ಲಿನ ಸೋಷಿಯಲ್ ಕಂಪೋಸಿಷನ್ ಏನಿದೆ, ಈಗ ಒಂದು ಆ್ಯಂಟಿ ಇನ್ಕ್ಯುಮೆನ್ಸಿ ಒಂದು ಅವ್ರಿಗೊಂದು ಪರಿಣಾಮ ಆಗಬಹುದು. ಅವ್ರಿಗೆ ಗಾಬರಿ ಇದೆ. ಅವ್ರಿಗೆ NDA ಅಲಯನ್ಸ್ಗೆ ಈ ಸರಿ ನಮ್ಮನ್ನು ಜನ ಹೊರಗಡೆ ಇಡಬಹುದು ಅಂತಲೂ ಒಂದು ಆತಂಕ ಇದೆ. ಹಾಗಾಗಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ಇದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಓಕೆ. ಸೊ ಇದಕ್ಕೆ ಸರಿಸಮನಾಗಿ ಕಾಂಗ್ರೆಸ್ನವರಾಗಲಿ ಅಥವಾ ಅವ್ರ ಮಿತ್ರಕೂಟದವರಾಗಲಿ ಇನ್ನೊಂದು ಸ್ವಲ್ಪ ಸಿದ್ಧತೆ ಹೆಚ್ಚು ಬೇಕೆ ಅಂತಲೇ ಅನಿಸುತ್ತೆ. ಈಗ ನೋಡಿ, ಇವರು 52 ಅಥವಾ 56 ಲಕ್ಷ ಜನ ಏನು ಹೊರಗಿಡೋದಕ್ಕೆ ಹೊರಟಿದ್ದಾರೆ. ಇವರು ನಾನು ಮತದಾರ ಹೌದು, ನಾನು ಪೌರತ್ವ ಇದೆ ನನಗೆ ಅಂತ ಸಾಬೀತುಪಡಿಸೋದಕ್ಕೆ 3 ಮಾನದಂಡ ಇಟ್ಟಿದ್ದಾರೆ. 1987ಕ್ಕೆ ಮೊದಲು ಹುಟ್ಟಿರೋರಿಗೆ ಒಂದು ಮಾನದಂಡ, 87ರಿಂದ 2004ನೇ ಇಸ್ವಿವರೆಗೂ ಯಾರು ಜನಿಸಿರ್ತಾರೆ ಅವ್ರಿಗೊಂದೊಂದು ಮಾನದಂಡ, 2004 ನಂತರ ಜನಿಸಿರೋರಿಗೆ ಅವ್ರಿಗೆ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ಸ್, ಅಂದರೆ ಅವನು ಸರಳವಾಗಿ ನಿರೂಪಿಸೋಕ್ಕೆ ಆಗೋದೇ ಇಲ್ಲ. ಆ ರೀತಿ ಚುನಾವಣಾ ಆಯೋಗದಲ್ಲಿ ಮೊದಲು ಮಾನದಂಡ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈ ಥರದ ಮತದಾರರ ಪತ್ರ, ID, ವೋಟರ್ ID ಇದ್ರೆ ಗುರುತಿನ ಚೀಟಿನಲ್ಲಿ ಪೌರತ್ವನೇ ಪರೀಕ್ಷೆಗಳು. ಹೌದು. ಈಗ ಅದು ಯಾವುದು ನಾನು ಕೇಳಿದ್ದು ಬಿಹಾರದ ಮಟ್ಟಿಗೆ ಆತನ ಪೌರತ್ವಕ್ಕೆ ಒಂದು ಅಗ್ನಿ ಪರೀಕ್ಷೆ ಶುರು ಆಗ್ಬಿಟ್ಟಿದೆ ಈಗ. ಗುರುತಿನ ಚೀಟಿ ಅಲ್ಲ, ವೋಟರ್ ID ಅಲ್ಲ, ಅವ್ನು ಸಿಟಿಸನ್ಶಿಪ್ ನೇ ಪ್ರೂವ್ ಮಾಡ್ಬೇಕಾಗಿ ಅಂತ ಅದನ್ನ ಹೇಳ್ತಿದ್ರು. ನೋಡಿ, ಚುನಾವಣಾ ಆಯೋಗ ಪೌರತ್ವವನ್ನ ತೀರ್ಮಾನಿಸುವಂತ ವ್ಯಾಪ್ತಿಗೆ ಬರೋದಿಲ್ಲ ಅವ್ರಿಗೆ. ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಈ 52 ಲಕ್ಷ ಜನಕ್ಕೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ವೋಟರ್ ID ಅಲ್ಲ, ಜನನ ಪ್ರಮಾಣ ಪತ್ರ, ವಾಸ ದೃಢೀಕರಣ ಪತ್ರ 2 ತಲೆಮಾರಂದು. ಓಹೋ, 2 ತಲೆಮಾರಂದಿನ ತಂದು ಕೊಡ್ಬೇಕು ಅವರು. 56 ಲಕ್ಷ ಜನ, ಎಷ್ಟು ಅನಕ್ಷರತೆ ಇರುವಂತ, ಬಡತನ ಇರುವಂತ ಒಂದು ಉಳಿಗಮಾನ್ಯ 56 ಲಕ್ಷ ಅರ್ಜಿಗಳು ಒಂದ್ ವೇಳೆ ಅದು ವಿಲೇವಾರಿ ಆಗಬೇಕು ಅಂದ್ರೆ ಇದಕ್ಕೊಂದು ಮೆಕ್ಯಾನಿಸಮ್ ಇದೆಯಾ? ಓಕೆ, ತುರ್ತಾಗಿ ಇವರು ವಿಲೇವಾರಿ ಮಾಡುವಂಥದ್ದು. ಒಂದು ಅರ್ಜಿ ಬಂತು ಅಂತಂದ್ರೆ ತಕ್ಷಣದಲ್ಲಿ ಅದನ್ನ ನಾವು ಅಡ್ರೆಸ್ ಮಾಡ್ತೀವಿ, ಪಂಚಾಯತ್ಗಳು, ಒಂದು ಮೆಕ್ಯಾನಿಸಮ್ ಇದೆಯಾ ಇದಕ್ಕೆ? ಓಕೆ, ಯಾವುದೂ ಇಲ್ಲ ಅಲ್ಲಿ. ಮತ್ತೆ ಅತ್ಯಂತ ಹಿಂದುಳಿದಿರುವಂಥ, ಅನಕ್ಷರತೆ, ಅಜ್ಞಾನ ತುಂಬಿರುವಂಥ ಒಂದು ರಾಜ್ಯ ಅದು. ವಲಸಿಗರು ಬಂದಂಥ ಈ ಕಶ್ಯಪ್ ಅವ್ರು ಹೇಳಿದರು, ಬಿಹಾರದಲ್ಲಿ ಏನು ತುಂಬ ಕೈಗಾರಿಕೀಕರಣ ಆಗೋಗಿದೆ, ಮ್ಯಾನ್ ಪವರ್ಗೆ ಭಾಳ ಡಿಮ್ಯಾಂಡ್ ಇದೆ, ಮಾನವ ಸಂಪನ್ಮೂಲಕ್ಕೆ ಅಂತ ಏನೂ ಇಲ್ಲ, ಅಲ್ಲಿ ಉದ್ಯೋಗ ಇಲ್ಲದೆ ಎಲ್ಲ ಈ ಕಡೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಬಾಂಗ್ಲಾದೇಶದಿಂದ ಬಂದರು ಈ ಥರದ್ದೆಲ್ಲ ಸರ್ ಸೂಪರ್ಫಿಷಿಯಲ್ ಆಗಿ ಏನು ಬೇಕಾದರೂ ಹೇಳ್ಬೋದು. ನೀವು ಯಾರನ್ನು ಬೇಕಾದರೂ ವಲಸಿಗ ಅಂತ ಹೇಳ್ಬಿಡ್ಬೋದು ನೀವು ಬೇಕಿದ್ರೆ. ಇದು ಒಂದು ವಸಾಹತು ಕಾಲದಲ್ಲಿ ಇದ್ದಂಥ ಎಲ್ಲ ಒಂದೇ ಭೂಖಂಡವಾಗಿದ್ದಂಥದ್ದು. ದೇಶ ವಿಭಜನೆ ಆಗೋದ್ಮೇಲೆ, ಭಾರತ ವಿಭಜನೆ ಎಲ್ಲ ಇದು, ಬ್ರಿಟಿಷ್ ಭಾರತದ ವಿಭಜನೆ ಆದಮೇಲೆ ಯಾರ ಪೌರತ್ವ ಏನು ಅನ್ನೋದನ್ನು ನಿಖರವಾಗಿ ಹೇಳೋಕ್ಕಾಗೋದಿಲ್ಲ. ಹಾಗೆ ಒಂದು ಸಂಕೀರ್ಣತೆ ಇರುತ್ತೆ. ಒಂದು ತಾರತಮ್ಯ ಏನು ಕಾಣ್ತಿದೆ ನಮಗೆ ಅಂದರೆ, ಅನಿವಾಸಿ ಭಾರತೀಯರು, ಅವ್ನು ಜರ್ಮನಿನಲ್ಲಿರಲಿ, ಅಮೆರಿಕಾದಲ್ಲಿರಲಿ, ಅಲಾಸ್ಕಾದಲ್ಲಿರಲಿ, ಅವ್ರಿಗೆ ಮತದಾನದ ಹಕ್ಕಿದೆ ಇವಾಗ. ನಮ್ಮದೇ ದೇಶದ ಪ್ರಜೆಯಾಗಿದ್ದು ಇಲ್ಲೇ ದುಡಿಮೆ ಮಾಡ್ಕೊಂಡು ಇಲ್ಲೇ ಬದುಕ್ತಾ ಇದೆ, ಅವ್ನಿಗೆ ಮತದಾನದ ಹಕ್ಕಿಲ್ಲ. ಯಾಕೆಂದರೆ ಹೊರದೇಶದಲ್ಲಿ ಇವ್ರು ಯಾರ್ಯಾರಿಗೆ ಪೌರತ್ವ ಡ್ಯುಯಲ್ ಸಿಟಿಜನ್ಶಿಪ್ ಕೊಟ್ಬಿಟ್ಟು ಮತದಾನದ ಹಕ್ಕನ್ನು ಕೊಟ್ಟಲ್ಲಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವಿಜೇಂದ್ರ, ನನ್ನ ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ಅವ್ರದ್ದೊಂದು ಅಲಿಗೇಷನ್ ಏನಂದರೆ 56 ಲಕ್ಷ ಮತದಾರರು, ಅದರಲ್ಲಿ ಇನ್ನು ಸುಳುಕೋರ ಹೆಸರಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಚುನಾವಣೆ ಆಗೋ ಒಂದು ಕಡೆ ಹೇಳ್ಕೊಳ್ಳಿ, ಅಥವಾ ಇಲ್ಲಿನ ಮತದಾರರಲ್ಲ ಇವ್ರು ಯಾರಿಗೂ ಇವ್ರು ವೋಟ್ ಹಾಕೋಕ್ಕೆ ಇಲ್ಲಿ ಹಕ್ಕಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿಬಿಟ್ಟಿದೆ. ಅವ್ರು ಹೇಳ್ತಿರೋದು ಆದಿವಾಸಿಗಳನ್ನು, ಬುಡಕಟ್ಟವ್ರನ್ನ, SCಗಳನ್ನು, STಗಳನ್ನು ಮತದಾನ ವಂಚಿತರನ್ನಾಗಿ ಬಿಹಾರದಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತ ಒಂದು ಅಲಿಗೇಷನ್ ಇದೆಯಲ್ಲ. ಈ ಅಲಿಗೇಷನ್ನು ಪೂರ್ತಿ ಸುಳ್ಳು ಅಥವಾ ಪೂರ್ತಿ ನಿಜ, ಈ ಪ್ಯಾನಲಿಸ್ಟ್ಗಳು ಯಾರೂ ನಂಬೋದು ಬೇಡ. ನಾವು ಅದರಲ್ಲಿ ಒಬ್ಬ ಆದಿವಾಸಿ ಇದ್ದರೆ ನೀವು ಹೇಳ್ಬಿಡ್ತೀರಾ, ಗುರ್ತು ಮಾಡಿಬಿಡ್ತೀರಾ, ಈ ಆದಿವಾಸಿ, ಈ ಊರು, ಈ ಗ್ರಾಮ ಪಂಚಾಯಿತಿ, ಈ ತಾಲೂಕು ಪೂರ್ತಿ ಇಲ್ಲಿ ಒಂದೇ ಒಂದು ವೋಟು BJPಗೆ ಬರದೆ 100% ವೋಟು JDUಗೆ ಹೋಗುತ್ತೆ,
RJDಗೆ ಹೋಗುತ್ತೆ, ಕಾಂಗ್ರೆಸ್ಗೆ ಹೋಗುತ್ತೆ, ಹೇಳಕ್ಕೆ ಬರುತ್ತಾ ನೀವು? ಬರಲ್ಲ. ಅವ್ನು ನಿಮಗೂ ಮತದಾರ ಇದ್ದಾನಲ್ಲ, ನಿಮ್ಮ ಕಾಳಜಿ ಏನು 56 ಲಕ್ಷ ಮತದಾರ ವಿಚಾರದಲ್ಲಿ? ಸರ್ ಒಂದು ಡಿಸೈಡ್ ಮಾಡಿಬಿಟ್ಟಿದ್ರಿ ಇದೆಲ್ಲ ಕಾಂಗ್ರೆಸ್ದೇ ಓಟ್ಗಳ, RJDದ, JDUದ? ಇದು ನಿಮಗೂ ಗೊತ್ತಿರೋ ವಿಚಾರ. ಎಲೆಕ್ಷನ್ ಕಮಿಷನ್ ನಾವು ನಡೆಸ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಸಪ್ರೇಟ್ ಬಾಡಿ ಇದೆ, ನಾವು ಡಿಲೀಟ್ ಮಾಡಿರೋದಲ್ಲ. ಎಲೆಕ್ಷನ್ ಕಮಿಷನ್ ಡಿಲೀಟ್ ಮಾಡಿದೆ, ಅಥವಾ ಏನು 56 ಲಕ್ಷದ ಹೇಳ್ತಾ ಇದೆ ನೋಡಿ ಸರ್. ಅವರು ಕ್ಲಾರಿಟಿ ಕೊಟ್ಟಿದೆ ಏನಂತ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದೀವಿ ಅಂತ ಹೇಳಿ. ಒಳ್ಳೇದು ಆಗ್ಬೇಕಲ್ಲ ಸರ್, ಒಳ್ಳೇದು ಈ ಥರದ್ದೆಲ್ಲ ಆಗಬೇಕು. ಅಂದ್ರೆ ಚುನಾವಣೆ 6 ತಿಂಗಳಿದ್ದಾಗ ಎಲ್ಲೂ ಮಾಡಿಲ್ಲ ಇದು. ದೇಶದ ಇತಿಹಾಸದಲ್ಲೇ ಚುನಾವಣೆ 6 ತಿಂಗಳಿದ್ದಾಗ ಇದನ್ನ ಮಾಡಿಲ್ಲ. 1947 ಅಲ್ಲಿ ಹೆಂಗಿದ್ವಿ, ಸ್ವಲ್ಪ ಎಲ್ಲ ಬರ್ತಾ ಸ್ವಲ್ಪ ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕಾಗುತ್ತೆ ಸರ್. ಏನಂದ್ರೆ ಈ 28 ಲಕ್ಷ ಪರ್ಮನೆಂಟ್ಲಿ ಮೈಗ್ರೇಷನ್ ಆಗಿಬಿಟ್ಟಿದ್ದಾರೆ ಅಂತ, ಅಲ್ಲಿ ಇಲ್ಲೇ ಇಲ್ಲಂತೆ ಅವರು ಬಿಹಾರದಲ್ಲಿ, ಅಂತ ಅವ್ರನ್ನ ಡಿಲೀಟ್ ಮಾಡಿದ್ವಿ ಅಂತ ಒಂದು ಕ್ಲಾರಿಟಿ ಕೊಟ್ಟಿದೆ. 7 ಲಕ್ಷ ಜನ ಮಲ್ಟಿಪಲ್ ಲೊಕೇಶನ್, ಅಂದರೆ 2 ಕಡೆ. ಅದು ಇಲ್ಲಿ ಭಾಳಷ್ಟು ಕಡೆ ನಿಮಗೂ ಗೊತ್ತಿದೆ, ನಮಗಿಂತ ಹೆಚ್ಚಾಗಿ ನಿಮಗೆ ಮಾಧ್ಯಮದವರಿಗೆ ಹೆಚ್ಚು ಗೊತ್ತಿರುತ್ತದು. ಸೊ 15 ಲಕ್ಷ ಜನ ಅದು ಒಂದು ಫಾರಮ್ಗೆ ಅದು ರಿಟರ್ನ್ ಕೊಟ್ಟೇ ಇಲ್ಲಂತೆ. ಸೊ ಅದಕ್ಕೋಸ್ಕರ ಅವರು ಹೇಳಿದ್ದಾರೆ 15 ಲಕ್ಷ ಜನ ಅನ್ರಿಟರ್ನ್ಡ್, ಅಂದರೆ ಅದು ಫಾರಮ್ ಕೊಟ್ಟಿದ್ದಾರೆ ಅವರು ರಿಟರ್ನ್ ಮಾಡಿಲ್ಲ. ಸೊ ಇದೊಂದಿದೆ. ಒಟ್ಟು ನೋಡಿ ಇಲ್ಲಿ ತನಕ ಅವ್ರು ಹೇಳಿದ್ದಾರೆ 7.17 ಕೋಟಿ ವೋಟರ್ಸ್ ಫಾರ್ಮ್ ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಚುನಾವಣೆ ಮೇಲೆ ನಂಬಿಕೆ ಇಡಬೇಕು. ಪ್ರಾಕ್ಟಿಕಲ್ ಇನ್ನೊಂದು ಮಾತಿದ್ದಾರೆ, ನೀವೇ ಆನ್ಸರ್ ಮಾಡಿ. ಈಗೇನಂದರೆ ಬಿಹಾರದಂಥ ರಾಜ್ಯಕ್ಕೆ 2 ವಾರಗಳಲ್ಲಿ ನಿನ್ನ ಮತದಾನದ ಹಕ್ಕನ್ನು ಈ ಪ್ರದೇಶದಲ್ಲಿ ನಿರೂಪಿಸು ಅಂತ ಹೇಳಿದಾಗ ನೀವು ಎಷ್ಟು ಕೋಟಿ ಅಂತ ಹೇಳಿದ್ರಿ ರಿಟರ್ನ್ ಮಾಡಿಲ್ಲ ಫಾರ್ಮ್ ಅಂತ ಹೇಳಿ? 15 ಲಕ್ಷ ಸರ್. 15 ಲಕ್ಷ. 15 ದಿನ ಟೈಮ್ ಕೊಟ್ಬಿಟ್ಟು ನಿಮಗೆ ಎಲ್ಲೋ ಇಟ್ಟಿಗೆ ಕಾರ್ಮಿಕ ಇರ್ತಾನೆ, ಎಲ್ಲೋ ಗ್ರಾನೈಟ್ ಕಾರ್ಮಿಕ ಇರ್ತಾನೆ, ಟೈಲ್ಸು, ಮಾರ್ಬಲ್ಲು, ಕಾರ್ಪೆಂಟ್ರು, ಪ್ಲಂಬರು, ಯಾವುದೋ ರೆಡ್ ಆಕ್ಸೈಡು ಮಾಡೋನು ಯಾರೋ ಒಬ್ಬ ಇರ್ತಾನೆ ಕಾರ್ಮಿಕ. 15 ದಿನ 3 ವಾರಗಳಲ್ಲಿ ನೀನು ಫಾರ್ಮ್ ತೊಗೊಂಡು ಬಾ, ಅದನ್ನು ಫಿಲ್ ಮಾಡು, ಅದನ್ನು ನನಗೆ ವಾಪಸ್ ಕೊಟ್ಟುಬಿಡು ಅಂತ ಹೇಳಿದ್ರೆ ಅವನಿಗೆ ಆಗದೇ ಇರಬಹುದು. ಅವನು ಫಾರ್ಮ್ ರಿಟರ್ನ್ ಮಾಡಿಲ್ಲ ಅನ್ನೋದು ಮಾತ್ರಕ್ಕೆ ನಾನು ಸಾರಾಸಗಟಾಗಿ ಇವನಿಲ್ಲ ಮತದಾರ ಅಲ್ಲ ಅಂತ ಹೇಳಿ ನಿರ್ಧಾರಕ್ಕೆ ಬರೋಕ್ಕಾಗುತ್ತಾ? ಅಲ್ಲ, ಒಂದು ನಾವು ನಮ್ಮ ಬರ್ಬೋದಾ? ಅಲ್ಲ, ನ್ಯಾಯನ ಇದು ನಾವು ಕರ್ನಾಟಕದಲ್ಲಿ 15 ಲಕ್ಷ ಜನ ಈ ಬಾಂಗ್ಲಾದೇಶಿಗಳು ಯಾಕಾಗಿರ್ಬಾರ್ದು, ಈ ಥರ ಆ ಥರ ಒಂದಷ್ಟು ಇರುತ್ತೆ. ಇಲ್ಲ ಅವರಿಗೆ ಕೊಡಲಿಕ್ಕೆ ಆಗಿರಲಿಲ್ಲದೆ ಇರ್ಬೋದು ಸರ್. ಈಗ ಕಾಂಗ್ರೆಸ್ದು ಅಲಿಗೇಷನ್ ಸಿಂಪಲ್ ಸರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಕಾಂಗ್ರೆಸ್ ಅವರೆಲ್ಲ ಈ GST ವಿಚಾರ ನೋಟಿಸ್ ಕೊಡ್ತಿದ್ದಂಗೆ ನಮ್ಮ ಮೇಲೆಲ್ಲ ಮುಗಿ ಬಿದ್ದುಬಿಟ್ರು, ಸೆಂಟ್ರಲ್ ಕೊಟ್ಟಿದೆ ಅಂತ ಅಲ್ವಾ ಸರ್. ನೀವು ಹೇಳಿದ್ರಿ ಈಗ ಏನು ನಾವು ಕಮರ್ಷಿಯಲ್ ಟ್ಯಾಕ್ಸ್ ವಿಚಾರವಾಗಿ ನಾವು ಅದಕ್ಕೊಂದು ಕಾಲ್ ಸೆಂಟರ್ ತೆಗೆದ್ವಿ, ಸಾವಿರಾರು ಕಾಲ್ಸ್ಗಳು ಬಂತು, ನಾವು ಜನಗಳಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಿದ್ವಿ. ತಕ್ಷಣ ನಿನ್ನೆ CM ಹೇಳ್ತಾರೆ 3 ವರ್ಷ ಬೇಡ ಅಂತ. 3 ವರ್ಷ ಅಂದ್ರೆ ಈಗ ಕೊಟ್ಟಿರೋರು ಯಾರು? ಕೊಟ್ಟಿರೋದು ಕಾಂಗ್ರೆಸ್. ಸುಮ್ಮನೆ ಹೇಳೋದು ಕೇಂದ್ರದ ಮೇಲೆ. ಸೀತಾರಾಮನ್ ಕೊಡ್ಲಿಲ್ಲ ಸರ್, ನಿರ್ಮಲಾ ಸೀತಾರಾಮನ್ ಕೊಟ್ಟಿರಲ್ಲ, ಇವರೇ ಕೊಟ್ಟಿರೋದು. ಇವರೇ ಕರ್ನಾಟಕದಲ್ಲೇ ಸರ್, ಕರ್ನಾಟಕದಲ್ಲೇ ಅಷ್ಟೇ, ಬೇರೆ ರಾಜ್ಯದಲ್ಲಿ ಇಲ್ಲ. ಮಾತಾಡಿ ಸರ್. ಹಂಗಾಗಿ ಇವರು ಗಾಳಿಲಿ ಗುಂಡು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ದೇಶ ಜನತೆ ಎಲ್ಲ ಗಮನಿಸ್ತಾ ಇದೆ. ಈಗ 15 ಲಕ್ಷ 52 ಲಕ್ಷ ಬಿಟ್ಬಿಡ್ತೀನಿ. 15 ಲಕ್ಷ ಮತದಾರರು ಫಾರ್ಮನ್ನು ನಮಗೆ ರಿಟರ್ನ್ ಮಾಡಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಇಡೀ ದೇಶದ ಇತಿಹಾಸದಲ್ಲಿ ನನ್ನ ಮಾಹಿತಿಯಲ್ಲಿರುವಂಥ ಅಕಸ್ಮಾತ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡ್ಬೋದು, ನಾನು ಎನಿ ಡೇ ಕರೆಕ್ಟ್ ಮಾಡ್ಬೋದು. ಚುನಾವಣೆ 5 ತಿಂಗಳಿದ್ದಾಗ ಈ ಥರ ಸ್ಪೆಷಲ್ ಇಂಟೆನ್ಸಿವ್ ಒಂದು ರಿವಿಷನ್ ಮಾಡ್ತಾ ಇದ್ದೀನಿ ಎಂದು ನಾವು ಕೇಳಿಲ್ಲ. ಸೊ ಬಿಹಾರದ ಮತದಾರನನ್ನು ಅವನನ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಬಹಳ ಅತ್ಯಲ್ಪ ಸಮಯದಲ್ಲಿ ವಲಸಿಗ ಕಾರ್ಮಿಕರಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ನೀನು ಫಾರ್ಮ್ ರಿಟರ್ನ್ ಮಾಡಿಲ್ಲ ಅಂತ 15 ಲಕ್ಷ ಮತದಾರರಿಗೆ ಮತದಾನದ ಹಕ್ಕು ನಿರಾಕರಣೆ ಇದೆಯಲ್ಲ, ಗಂಭೀರ ವಿಚಾರ ಅಲ್ವ? ಅವ್ನು ಯಾರಿಗಾರು ವೋಟ್ ಮಾಡಲಿ ಸ್ವಾಮಿ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅವ್ನು ಯಾರು ವೋಟ್ ಮಾಡ್ತಾನೆ ಅಂತ. ನೀವು ಹೇಳೋದು ಸರಿ ಇದೆ. ಒಂದು 15 ಲಕ್ಷ ಜನದ್ದೇನು ಯಾಕೆ ಎಲ್ಲ ಪಾರ್ಟಿಯವರು ಕ್ಯಾಂಪೇನ್ ಯಾಕೆ ಮಾಡಬಾರ್ದು ನೀವು? ಸರ್, ಇದನ್ನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ. ನಮಗೊಂದು ಆಶಾಭಾವನೆ ಏನಾಗಿದೆ ಮುಂದಿನ ದಿನಗಳಲ್ಲಿ ಒಳ್ಳೆದ. ಮತದಾರನಿಗೆ ಏನಾಗಿದೆ ಕಶ್ಯಪ್ ಅವರೇ, ಒಂದು ಡೆಡ್ ಲೈನ್ 2 ವಾರಗಳಲ್ಲಿ ನೀನು ಬಂದ್ಬಿಟ್ಟು ನೀನು ನಿರೂಪಿಸ್ಬಿಡಿಲ್ಲಿ ಅಂತ. ಒಬ್ಬ ಪೌರತ್ವ ಅಂತಾನೆ, ಒಬ್ಬ ಆಧಾರ್ ಕಾರ್ಡ್ ಅಂತಾನೆ, 2 ತಲೆಮಾರು ಇನ್ನೊಂದು ತಗೊಂಬ ಅಂತಾನೆ, ಇನ್ನೇನೋ ಗುರುತಿನ ಚೀಟಿ ಕೇಳ್ತಾ ಇದ್ದಾನೆ, ಫಾರ್ಮ್ ಫಿಲ್ ಮಾಡ್ದ ನೀನು ಅಂತ ಕೇಳ್ತಾನೆ, ವಾಪಸ್ ಕೊಟ್ಟ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಹೆಂಗೆ ಅಂದರೆ ಇನ್ನೇನು ಚುನಾವಣೆ ಇದೆ ಅಂಥೇಳಿ. ಈ ಚುನಾವಣೆ ವಿಚಾರದಲ್ಲಿ ನಾನಾಗಲಿ ನೀವಾಗಲಿ ಇಲ್ಲಿರೋ ಎಲ್ಲ ಪ್ಯಾನಲಿಸ್ಟ್ಗಳಾಗಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವಂತಹ ಕ್ಯಾಂಪೇನ್ಗಳನ್ನು ನಾವು ಮಾಡಿದ್ದೀವಿ. ಹೆಚ್ಚು ಜನ ಬಂದು ವೋಟ್ ಯಾರಿಗಾದರೂ ಮಾಡ್ಕೊಳ್ಳಿ. ನೀವು ಮತ ಪ್ರಕ್ರಿಯೆ ಇದೆಯಲ್ಲ, ಪವಿತ್ರವಾದಂಥ ಕೆಲಸ ಇದು ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇ ಹೇಳ್ತಕ್ಕಂಥ ಜನ ಇವತ್ತು ಮತದಾರರನ್ನು ಬೂತಿಂದ ಆಚೆ ಇಡ್ತಾ ಇದ್ದಾರೆ. ಈ 15 ಲಕ್ಷ ಜನಕ್ಕೆ ಯಾರಾದರೂ ನೀವು ಲಿಸ್ಟ್ ತಗೊಳ್ಳಿ, ಚುನಾವಣಾ ಆಯೋಗಕ್ಕೆ ಒಂದು ಅರ್ಜಿ ಹಾಕ್ಕೊಳ್ಳಿ. ಯಾರಪ್ಪ 15 ಲಕ್ಷ ಜನ, ಯಾರಪ್ಪ 52 ಲಕ್ಷ ಜನ, ನಂಗೆ ಸ್ವಲ್ಪ ಪಟ್ಟಿ ಕೊಟ್ಬಿಡಪ್ಪ, ಆದಷ್ಟು ಬೇಗ ಆ ಪಟ್ಟಿ ಬಿಡುಗಡೆ ಮಾಡು. 56 ಲಕ್ಷ 52 ಲಕ್ಷ ಡಿಲೀಷನ್ ಆಗಿದೆಯಲ್ಲ, ಪಟ್ಟಿ ಆದಷ್ಟು ಬೇಗ ಬಿಡುಗಡೆ ಮಾಡು, ಅವ್ರನ್ನ ಪತ್ತೆ ಹಚ್ತೀವಿ. ಈ ದೇಶದಲ್ಲೋ ಈ ರಾಜ್ಯದಲ್ಲೋ ಎಲ್ಲಾದರೂ ಇರಲಿ,
ನಾವು ಅವ್ರನ್ನ ತಂದು ರಿಟರ್ನ್ ಮಾಡುವಂತೆ ಮಾಡ್ತೀವಿ. ಒಂದು ವಿಶೇಷ ಅರ್ಜಿ ಹಾಕೊಳ್ಳಿ ಸುಪ್ರೀಂ ಕೋರ್ಟ್ಗೆ. ಏನು ಮಾಡಿದೆ, ಬರೀ ಪಾರ್ಲಿಮೆಂಟಿಂದ ಆಚೆ ಬರೋದು, 2 ಬೈಟ್ ಕೊಟ್ಬಿಡೋದು, ಮಹಾರಾಷ್ಟ್ರ ಎಲೆಕ್ಷನ್ ಆದ ತಕ್ಷಣ 2 ಬೈಟ್ ಕೊಟ್ಬಿಡೋದು, ಒಳೋದು ಜೋರಾಗಿ, ಮೋಸ ನಡೀತಿದೆ ಅನ್ನೋದು, ಇದರಿಂದ ಆಗಲ್ಲ, ಸುಧಾರಣೆ ಆಗಲ್ಲ. ಇದರಿಂದ ಆರೋಪ ಮಾಡ್ಬೋದು. ನೋಡಿ, 1-2-3 ಪಾಯಿಂಟ್ ನಿಮ್ಮ ಮಾಧ್ಯಮದ ಮೂಲಕ ನಾನು ECI ಅವ್ರಿಗೆ ಕೇಳ್ತೀನಿ. ಇದು ಯಾಕಂದರೆ ಕಾಂಗ್ರೆಸ್ ಪಾರ್ಟಿನೂ ಕೇಳ್ತದೆ, ನಾವು ಕಂಟಿನ್ಯೂ ಮಾಡ್ತೀವಿ. ECI ಅವರು, ಎಲೆಕ್ಷನ್ ಕಮಿಷನ್ ಅವರು ಡಿಲೀಷನ್ಗೆ ಅಡಿಷನ್ಗೆ ಫಾರ್ಮ್ 6 ಸಬ್ಮಿಟ್ ಮಾಡಬೇಕು. ಈಗ ನನ್ನ ಓಟ್ ಸೇರಿಸ್ಬೇಕು ಅಂದರೆ ಫಾರ್ಮ್ 6 ಕೊಡಬೇಕು, ಡಿಲೀಷನ್ಗೂ ಫಾರ್ಮ್ 6 ಕೊಡಬೇಕು. ಅಡಿಷನ್ನು ಮಾಡ್ತಿದ್ದಾರೆ, ಡಿಲೀಷನ್ನು ಮಾಡ್ತಿದ್ದಾರೆ. ಆದರೆ ಫಾರ್ಮ್ 6 ಡೇಟಾ ಇಲ್ಲಿವರೆಗೂ ನಮಗೆ ಕೊಟ್ಟಿಲ್ಲ. ಯಾಕೆ ಫಾರ್ಮ್ 6 ಡೇಟಾ ಯಾಕೆ ಕೊಟ್ಟಿಲ್ಲ? ವಿತೌಟ್ ಫಾರ್ಮ್ 6 ಡೇಟಾ ಇವರು ಮಾಸ್ ಎಕ್ಸ್ಟ್ರೋಡಸ್ ಆಗಿ ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಮಾಸ್ ಆಗಿ ಡಿಲೀಟ್ ಮಾಡ್ತಿದ್ದಾರೆ. ಎರಡನೇದು, ಇವರು ಓನ್ಲಿ 1 ಇಯರ್ಗೆ ಆ ವಿಡಿಯೋಗ್ರಫಿನ ಇಟ್ಟಿದ್ದಾರೆ. ಎಲೆಕ್ಷನ್ ಪೋಲಿಂಗ್ ಬೂತ್ದು ವಿಡಿಯೋಗ್ರಫಿ 1 ಇಯರ್ಗೆ ಇಟ್ಟಿದ್ದಾರೆ. ಸಪೋಸ್ ಇವತ್ತು ನಾವು ಮುಂದಿನ ದಿನಗಳನ್ನ ಹಾಕ್ತೀವಿ, ಒಂದು ನಾವು ರಿಟ್ ಪಿಟಿಷನ್ ಹಾಕಿದ್ರೆ ಅದು ಇಟ್ ವಿಲ್ ಟೇಕ್ 1 ಮಂತೋ 2 ಮಂತೋ ಇಲ್ಲ 2 ವರ್ಷನೂ ಆಗ್ಬೋದು, ಇಲ್ಲ 3 ವರ್ಷನೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಇದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಷ್ಟು ದಿವಸ ಆಗ್ಬೋದು. ಇವರು ಬರೀ 1 ವರ್ಷಕ್ಕೆ ನಾವು ಕಾಪಿನ ಪೋಲಿಂಗ್ ಬೂತ್ CCTV ಫುಟೇಜ್ನ 1 ವರ್ಷಕ್ಕೆ ಇಟ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟು 1 ವರ್ಷದ 1ನೇ ದಿವಸಕ್ಕೆ ಇವ್ರು ಡಿಲೀಟ್ ಮಾಡ್ತೀನಿ ಅಂದರೆ ಏನಿದರ ಒಳ ಮರ್ಮ? ಈ ಕೇಸ್ ಅಂತ ಬಂದಾಗ ಪ್ರೂಫ್ ಸಬ್ಮಿಟ್ ಮಾಡ್ಬಿಡ್ಬೇಕಾಗುತ್ತಲ್ಲ, ಕೋರ್ಟಲ್ಲಿ ಇರುತ್ತಲ್ಲ ಅದು. ಅಲ್ಲಲ್ಲ, ಅಲ್ಲಿ ಡಿಲೀಟ್ ಮಾಡ್ಕೊಳ್ಳಿ, ಕೋರ್ಟ್ಗೆ ರೆಕಾರ್ಡ್. ಅಲ್ಲಲ್ಲ, ಇವರು ಇವಾಗ ರಿಟ್ ಪಿಟಿಷನ್ ಹಾಕ್ಬಿಟ್ಟು ಕೋರ್ಟ್ ಯಾವಾಗ ಕೇಳುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಅದು ಕೋರ್ಟ್ ಇನ್ನು 6 ತಿಂಗಳಾದ್ಮೇಲೆ ಕೊಡು ಅನ್ಬೋದು, 3 ತಿಂಗಳಾದ್ಮೇಲೆ ಕೊಡ್ಬೋದು. ಸರ್, ಡಾಟಾ ಅಲ್ಲ, ಒಂದ್ ನಿಮಿಷ ಕೊಡಕ್ಕಾಗಲ್ಲ ಪಕ್ಷಕ್ಕೆ. ನೋಡಿ, ಕೋಟಿ ಕೇಳಿದ್ರೆ ಕೋಟಿ ಕೊಡುತ್ತೆ. ನೋಡಿ, ನೀವು ಸ್ವಲ್ಪ ಎಜುಕೇಟೆಡ್ ಇದ್ದೀರಾ, ಯೋಚನೆ ಮಾಡಬೇಕು. ನೀವು ಕೇಳಿದ ತಕ್ಷಣ ಕೊಡ್ತಾರಾ? ಅಲ್ಲ, ಇದು ಕೇಳಿದ ತಕ್ಷಣ ಕೊಡಕ್ಕಾಗಲ್ಲ. ಕೋರ್ಟ್ ಕೇಳಿದ್ರೆ ಕೋಟಿ ಕೊಡ್ತಾರೆ. ಕೋರ್ಟಿಗೆ ನಾವು ಮರ್ಯಾದೆ ಕೊಡುತ್ತೆ. ಬೇಸಿಕ್ ಕ್ವಶ್ಚನ್ ಕೇಳ್ತಾ ಇದೀವಿ. ಮಿಷಿನ್ ರೀಡಬಲ್ ಡಿಜಿಟಲ್ ವೋಟರ್ ಲಿಸ್ಟು ECI ಅವರು ಯಾಕೆ ಕೊಡುತ್ತಿಲ್ಲ? ಮಿಷಿನ್ ಡಿಜಿಟಬಲ್ ವೋಟರ್ ಲಿಸ್ಟ್ ಯಾಕೆ ಕೊಡ್ತಾ ಇಲ್ಲ? ಇದರ ಒಳಮರ್ಮ ಏನು? ಅಲ್ಲಲ್ಲ, ನಿಮಿಷ. ಸಾರ್ವಜನಿಕರು ಯಾಕೆ ಕೊಡಬಾರ್ದು? ಓಕೆ, ಕೋರ್ಟ್ಗೆ ಯಾಕೆ ಕೊಡಬೇಕು? ವಿಡಿಯೋ ಫುಟೇಜಸ್ಸನ್ನು ಯಾರು ಅಭ್ಯರ್ಥಿ ಕೇಳಿ ಪಬ್ಲಿಕ್ ಡಾಕ್ಯುಮೆಂಟ್ ಯಾರಿಗೆ ಬೇಕಾದ್ರೂ ಕೊಡ್ಲಿ, ಅದನ್ನ ಅದ್ರಲ್ಲಿ ಮುಚ್ಚಿಡುವಂತ. ಯಾರಿಗೆ ಓಟ್ ಹಾಕಿದಿರಿ ಅಂತ ಏನು ಕೇಳ್ತಿಲ್ವಲ್ಲ, ಓಟ್ ಪ್ರಕ್ರಿಯೆ ನಡೆದಿರೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಯಾರಿಗೆ ಬೇಕಾದ್ರೂ ಕೊಡ್ಬೋದಾ? ಪಾರದರ್ಶಕತೆಯಲ್ಲಿ ನಂಬಿಕೆ ಇರೋರಾದ್ರೆ ಅದನ್ನ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನೋಡಿ, ECI ಅವರು ECI ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಕಳೆದ 10 ವರ್ಷದಲ್ಲಿ ECI ಎಲೆಕ್ಷನ್ ಕಮಿಷನ್ಗೆ ಇದ್ದ ಒಂದು ಘನತೆ ನರೇಂದ್ರ ಮೋದಿ ಸರ್ಕಾರದ ಬಂದ ಮೇಲೆ ಒಂದು ಕುಸಿದೋಗಿದೆ. ಸ್ನೇಹಿತರು ಹೇಳ್ತಾ ಇದ್ರು, ಒಂದು BJPಯ ಒಂದು ಫ್ರಂಟಲ್ ಆರ್ಗನೈಸೇಷನ್ ತರ ಕೆಲಸ ಮಾಡುತ್ತಿದ್ದಾರೆ. ED, IT, CBI ಥರ ಕೆಲಸ ಮಾಡ್ತಿದ್ದಾರೆ. ಅದೇ ತರ ECI ಅವರು ಕೆಲಸ ಮಾಡುತ್ತಿದ್ದಾರೆ ಒಂದು ಆಳುವ ಪಕ್ಷಕ್ಕೆ. ಬಿಹಾರದಲ್ಲಿ ವಲಸೆಕೋರರು ಬಾಂಗ್ಲಾದೇಶದಿಂದ ಬಂದಿರಬಹುದು ಅಂತ ಹೇಳ್ತಿದಾರಲ್ಲ. ಓಕೆ, ಬಿಹಾರ ನೇಪಾಳದ ಜೊತೆಯಲ್ಲಿ ಗಡಿ ಹಂಚ್ಕೊಳ್ತಾ ಇದೆ. ಲಕ್ಷಗಟ್ಟಲೆ ಜನ ನೇಪಾಳದಿಂದ ಯಾವುದೇ ವೀಸಾ ಪಾಸ್ಪೋರ್ಟ್ ಇಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ದಕ್ಷಿಣ ಭಾರತಕ್ಕೂ ಬರ್ತಾ ಇದ್ರೆ ಬಿಹಾರಕ್ಕೂ ಬಂದಿರಬಹುದು. BJP ಅವರು ನೇಪಾಳಿಗರು ಸಹ ಅಕ್ರಮ ವಲಸಿಗರು ಅಂತ ಅವ್ರನ್ನ ಹೊರತಳ್ಳಿ ಅಂತ ಹೇಳಕ್ ರೆಡಿ ಇದ್ದಾರಾ? ಓಕೆ, ವಲಸಿಗರು ಯಾರು ಬೇಕಾದ್ರೂ ಆಗಿರ್ಬೋದಲ್ಲ. ಓಕೆ, ನೇಪಾಳದವರು ಬಂದಿದ್ದಾರೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ಕರ್ನಾಟಕಕ್ಕೂ ಬರ್ತಾ ಇದ್ದಾರೆ, ಎಲ್ಲ ಕಡೆಗೂ ಬರ್ತಾ ಇದ್ದಾರೆ. ಇದನ್ನ ಅವರು ಸ್ಟ್ಯಾಂಡ್ ತಗೊಳಕ್ಕೆ. ಥ್ಯಾಂಕ್ ಯು ವಿಜಯೇಂದ್ರ ಅವರು, ಥ್ಯಾಂಕ್ ಯು ಪಾರ್ವತೀಶ್ ಅವರು, ಥ್ಯಾಂಕ್ ಯು ನಂದನ್ ಕಶ್ಯಪ್ ಅವರೇ. ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮೊಸಳೆ ಕಣ್ಣೀರಿನ ನಾಟಕಗಳು ನಿಲ್ಲಬೇಕು. ನಿಜವಾಗಿಯೂ ಅಲ್ಲಿ ಯಾರಿಗೆ ಮತದಾನದ ಹಕ್ಕು, ಒಂದು ವೇಳೆ ಆತ ಎಲಿಜಿಬಲ್ ಇದ್ದು ಆತ ಅರ್ಹನಿದ್ದು ನಿರಾಕರಿಸಲಾಗ್ತಾ ಇದೆಯೋ ಅಂತಹವರ ಪರವಾಗಿ ಪಕ್ಷಾತೀತವಾಗಿ ಮೊದಲೇ ಎಲೆಕ್ಷನ್ ಕಮಿಷನಿಂದ ಲಿಸ್ಟ್ ತೆಗೆದುಕೊಳ್ಬೇಕು. ಯಾರಾದರೂ ಡಿಲೀಟ್ ಆಗಿದೆಯೋ, ಯಾರಾದರೂ ಅಡಿಷನ್ ಆಗಿದೆಯೋ, ಎರಡೂ ಪಾರದರ್ಶಕವಾಗಿ ಪ್ರಕಟ ಮಾಡಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಡಿಷನ್ ಆಗಿರೋದು ಹೇಳಿ, ಡಿಲಿಷನ್ ಆಗಿರೋದು ಹೇಳಿ. ಆ ಮೂಲಕವಾಗಿ ಡಿಲಿಷನಲ್ಲಿ ಅನ್ಯಾಯವಾಗಿದ್ದರೆ, ಅಡಿಷನ್ನಲ್ಲಿ ಏನಾದರೂ ಮೋಸ ಇದ್ದರೆ ಅದರ ಬಗ್ಗೆ ಪಕ್ಷಗಳು ಈಗಲೇ ಎಚ್ಚೆತ್ತುಕೊಂಡು ದೊಡ್ಡ ಕ್ಯಾಂಪೇನ್ಗಳನ್ನು ಮಾಡೋ ಮೂಲಕವಾಗಿ ಅವರನ್ನು ಯಾರು ಅರ್ಹರಿದ್ದಾರೋ ಅವರಿಗೆ ಮತ ಸಿಗುವಂತಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ